ಹೆಜ್ಜಾರು ಸಿನಿಮಾದ ಡೈರೆಕ್ಟರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ವೆಲ್ಕಮ್ ಟು ಮೈ ಚಾನಲ್ ಸರ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಫುಲ್ಲು ಪ್ರೆಷರಲ್ಲಿ ಓವನ್ ಮೇಲೆ ಕೂತಂಗಿದೆ ಈಗ. ಗೊತ್ತಾಗ್ತಿದೆ, ಯಾಕಂದರೆ ಸಾಂಗ್ಗಳು ರಿಲೀಸ್ ಆಗಿದೆ. ಸಾಂಗಲ್ಲಂತೂ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಏನೋ ಹೊಸ್ತನ ಇದೆ ಅಂತ ಅನಿಸುತ್ತೆ ನೋಡಿದಾಗ. ಹೆಜ್ಜಾರು, ನನಗೊಂದು ಕ್ವಶನ್, ಹೆಜ್ಜಾರು ಅಂದರೆ ಏನು ಅರ್ಥ ಅಂತ? ಆ್ಯಕ್ಚುಲಿ ನೀವು ಈ ಪ್ರಶ್ನೆ ಕೇಳಿದಾಗ ನಾನು ಟೈಟಲ್ ಇಟ್ಟಾಗಿ ಗೆದ್ದಿದ್ದೀನಿ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಪ್ರಶ್ನೆ ಹುಟ್ಟಾಕಬೇಕು ಅಂತಾನೆ, ಅದರಲ್ಲೇನು ತುಂಬ ಸೀಕ್ರೆಟ್ ಎಲ್ಲ ಏನಿಲ್ಲ. ಕತೆಗೆ ಒಂದು ಟೈಟಲ್ಲು ಮುಖಪುಟ, ಅದೇ ಜನಗಳನ್ನ ಕರಿಬೇಕು. ತುಂಬ ಸಿಂಪಲ್ಲಾಗಿ ಇಟ್ಟರು ಸೂಟ್ ತುಂಬ ಸಿಂಪಲ್ ಆಗೋಯ್ತು ಅನ್ಸುತ್ತೆ. ತಲೆ ಮೇಲೆ ಹೋಗೋ ಥರ ಇಟ್ಟರು ತುಂಬ ಕಾಂಪ್ಲಿಕೇಟ್ ಮಾಡಿದ್ರೆ ಅಂತಾರೆ. ಸೊ ಎರಡರ ಮಧ್ಯೆ ಮತ್ತು ಕತೆಗೆ ಆಪ್ಟಾಗಿರಬೇಕು. ಇಲ್ಲ ಅಂತಂದ್ರೆ ಈ ಕತೆಗೆ ಇದು ಆಪ್ಟಲ್ವೇ ಇಲ್ವಲ್ಲ, ಸುಮ್ಮನೆ ಏನೋ ಇಟ್ಟಿದ್ದಾರೆ ಅನಿಸುತ್ತೆ. ಈ ರಿಸ್ಕ್ಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಮಧ್ಯದ ಒಂದು ದಾರಿ ಹುಡುಕೊಂಡು ಕತೆ ನಡೆಯೋ ಊರಿನ ಹೆಸರನ್ನ ಟೈಟಲಾಗಿ ಇಟ್ಬೇಕು. ಅಂದರೆ ಇವಾಗ ಸರ್, ಪೂರ್ಣ ಸರ್, ನನಗೆ ಲಾಸ್ಟ್ ಟೈಮ್ ಒಂದು ಮ್ಯಾಟ್ನಿ ನಿಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನಲ್ಲಿ ಮ್ಯಾಟ್ನಿ ಸಿನಿಮಾ ಸಾಂಗ್ಗಳು ಕೇಳಿದಾಗ ಸಕ್ಕತ್ತಾಗಿತ್ತು ಸಾಂಗ್ಗಳು. ಮತ್ತು ಅದಕ್ಕಿಂತ ಹಿಂದೆ ಮಾಡಿದಂಥ ಸಾಂಗ್ಗಳು ತುಂಬ ಚೆನ್ನಾಗಿತ್ತು. ಇವಾಗ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀರಾ. ನೀವು ಏನು ಯಾವ ಥರ ತಲೆಯಲ್ಲಿ ಇಟ್ಕೊಂಡು ಸಾಂಗ್ ಮಾಡ್ತೀರಾ? ಯಾಕಂದರೆ ಮಾಡಿರೋ ಪ್ರತಿಯೊಂದು ಸಾಂಗ್ಗಳು ಸಖತ್ತಾಗಿ ಹಿಟ್ ಆಗ್ತಾ ಇದೆ. ಹೆಂಗೆ ಈ ಪ್ರಿಪ್ರೇಷನ್? ಹಂಗೇನಿಲ್ಲ, ಈಗ ಏನನ್ನ ಆಗುತ್ತೆ ಅಂದರೆ ಸಬ್ಜೆಕ್ಟ್ ಏನು ಕೇಳುತ್ತೆ ಅದನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಈ ಫಿಲಮ್ನಲ್ಲಿ ಆ್ಯಕ್ಚುಲಿ ಮೇಜರ್ ಆಗಿ ಲವ್ ಟ್ರ್ಯಾಕ್ ಇರುತ್ತೆ, ಮತ್ತು ಥ್ರಿಲ್ಲರ್ ಇರುತ್ತೆ, ಮತ್ತು ಎಂಟರ್ಟೈನ್ಮೆಂಟ್ಗೆ ಏನೇನು ಬೇಕೋ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಮೇಜರ್ ಆಗಿ ಒಂದು ಥ್ರಿಲ್ಲರ್ ಕತೆ ಆದರೂ ಅದರಲ್ಲಿ ಸಾಂಗ್ಗಳಿರಬೇಕು ಅನ್ನೋದು ಈ ಕಾನ್ಸೆಪ್ಟ್, ಎಂಟರ್ಟೈನಿಂಗ್ ಆಗಿರಬೇಕು ಅಂತ. ಹಾಗಾಗಿ ಎಂಟರ್ಟೈನ್ಮೆಂಟ್ಗೆ ಏನು ಬೇಕು ಆ ಥರದ್ದು ಒಂದಷ್ಟು ಸಾಂಗ್ಗಳು ಮಾಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಏನಂದರೆ ಇದಕ್ಕೆ ಇದೇ ಥರ ಸಾಂಗ್ಗಳು ಬೇಕು, ಹಿಂಗೆ ಬೇಕು ಅಂದ್ಬಿಟ್ಟು ಮುಂಚೆನೇ ಇವರು ಬರೋದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು. ಹಿಂಗೆ ಬೇಕು, ಹಿಂಗೆ ಮಾಡೋಣ ಅಂತ ತುಂಬ ಕ್ಲಾರಿಟಿ ಇತ್ತು. ಹಾಗಾಗಿ ನನ್ಗೆ ತುಂಬ ಈಸಿ ಆಯಿತು. ಸುಮಾರು ಮೋಸ್ಟ್ ಆಫ್ ದ ಐಡಿಯಾಸ್ ಇವರೇ ಕೊಟ್ಬಿಟ್ಟಿದ್ದಾರೆ, ಹಿಂಗೆ ಮಾಡೋದಾಗಿ. ಹಾಗಾಗಿ ಒಂಥರ ಅದು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ತುಂಬ ಅವ್ರು ಹೇಳಿದಾಗಲೂ ಐಡಿಯಾಸ್ ಎಲ್ಲ ಎಕ್ಸೈಟಿಂಗ್ ಆಗಿತ್ತು. ಅದನ್ನು ಅಷ್ಟೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ವಿ. ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಗಳು ಬರುತ್ತೆ ಸರ್ ಹಾಗಿದ್ರೆ? ನಾನು ಆ್ಯಕ್ಚುಲಿ ಇದರಲ್ಲಿ 4 ಸಾಂಗ್ಗಳಿದೆ. 4 ಸಾಂಗ್ಗಳಲ್ಲಿ 3 ಸಾಂಗ್ ಬಂದು ಫಿಲಮ್ ಸಿಚುವೇಶನ್ಗೆ, ಒಂದು ಪ್ರಮೋಷನಲ್ ಸಾಂಗ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ಒಂದು ಥೀಮ್ ಸಾಂಗ್ ಇದೆ ಆ್ಯಕ್ಚುಲಿ, ಅದು ಇಡೀ ಫಿಲಮ್ನ ಕತೆ ಹೇಳ್ಕೊಂಡು ಹೋಗುತ್ತೆ. ಸೊ ಇನ್ನೆರಡು ಈಗ ಒಂದು ಇವನ್ ಯಾರು ಅಂತ ಲವ್ ಸಾಂಗು, ಅದು ತುಂಬ ನೀವು ಆಗಲೇ ಹೇಳ್ದಂಗೆ ಫ್ರೆಶ್ ಆಗಿ ಕಾಣುತ್ತೆ. ಯಾಕಂದರೆ ಹುಡುಗ ಹೊಸ ಹೀರೋಯಿನ್ ಅಷ್ಟೇ, ಅವರಿಬ್ಬರು ಕಾಂಬಿನೇಷನ್, ಕೆಮಿಸ್ಟ್ರಿ ಎಲ್ಲ ತುಂಬ ಸಕರಾಗಿದೆ. ಮತ್ತು ಇವ್ರು ತೆಗೆದಿರೋ ಲೊಕೇಶನ್ಗಳು. ಸೊ ಯೂಶ್ವಲಿ ಕಂಪೋಸರ್ಗೆ ಸಾಂಗ್ ಮಾಡಿದಾದ್ಮೇಲೆ ಅದನ್ನು ಹೆಂಗೆ ಶೂಟ್ ಮಾಡ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ, ಭಯ ಎರಡೂ ಇರುತ್ತೆ, ಏನೋ ಮಾಡ್ಬಿಡ್ತಾರೇನೋ ಅಂತ. ನನಗೆ ತುಂಬ ಖುಷಿ ಕೊಟ್ಟ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟರೋ ಸಾಂಗ್ ಇದು. ತುಂಬ ಚೆನ್ನಾಗಿ ತಗೊಂಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಸರ್, ಈ ಕತೆ ಹುಟ್ಕೊಂಡಿದ್ದು ಹೇಗೆ? ಕತೆ ಹುಟ್ಕೊಂಡಿದ್ದು ಹೊಸದಾಗಿ ಏನಾದ್ರು ಮಾಡಬೇಕು ಅನ್ನೋದು, ಎಲ್ಲ ಅಲ್ಲಿಂದನೇ ಕತೆ ಹುಟ್ಕೊಳ್ಳೋದು. ಇದೇನು ನನಗೆ ಸುಮಾರು ವರ್ಷಗಳು ನನ್ನ ತಲೆಯಲ್ಲಿ ಇದ್ದು ನನ್ನ ಕಾಡಿ ಹಂಗಾಗಿದ್ದ ಕತೆ ಏನಲ್ಲ. ಟು ಬಿ ಫ್ರ್ಯಾಂಕ್, ಅದರಲ್ಲೇನು ಮುಚ್ಚು ಇದಿಲ್ಲ. ಸುಮಾರು ಕತೆಗಳನ್ನ ಮಾಡಿದ್ವಿ ನಾವು. ಅದು ಅಂದರೆ ಜಿ ಕನ್ನಡದಲ್ಲಿ ಕೆಲಸ ಬಿಟ್ಟು ಸಿನಿಮಾ ಮಾಡೋಕ್ಕೆ ಅಂತ ಬಂದಾಗ ಅದು ಅಷ್ಟು ಬರ್ತಿದ್ದಂಗೆ ಒಂದು ಪ್ರೆಷರ್ ಅದು ಇದ್ದೇ ಇರುತ್ತೆ. ಅದು ಒಳ್ಳೆ ಜಾಗ, ಒಳ್ಳೆ ಪೊಸಿಷನ್, ಒಳ್ಳೆ ಸಂಬಳ ಎಲ್ಲ ಬಿಟ್ಟು ಬಂದು ಮಾಡ್ತಿದ್ದಾರೆ ಅಂತಂದರೆ ಇದು ಬೇಕಿತ್ತ ಅನ್ನೋದೊಂದು ಪ್ರಶ್ನೆ. ಅಂಥದ್ದೇನು ಮಾಡಿಬಿಡ್ತಾರೆ ನೋಡ್ಬೇಡ ಅನ್ನೋದು ಇಂಡಸ್ಟ್ರಿಗೆ ಇರುತ್ತೆ ಅಂತಲ್ಲ, ನನ್ನ ಸುತ್ತ ಒಂದು ಇರುತ್ತಲ್ವ ಅಂತ. ಅವ್ರನ್ನ ಫಸ್ಟ್ ಇಂಪ್ರೆಸ್ ಮಾಡ್ಬೇಕು ನಾನು, ಹೊರಗಿನವ್ರನ್ನ ಆಮೇಲೆ ಮಾಡೋಣ. ಸೊ ನಾನು ಕತೆ ಮಾಡಿ ಅವ್ರಿಗೆ ಹೇಳಿ, ನೋಡಪ್ಪ ಈ ಥರದ ಕತೆ ಮಾಡಿದ್ದೀನಿ, ಇದಕ್ಕೆ ಸಿನಿಮಾ ಮಾಡ್ತೀನಿ ಅಂತಂದಾಗ ಅವ್ರು ಎಕ್ಸೈಟ್ ಆಗಿಲ್ಲ ಅಂತಂದರೆ ಕಷ್ಟ. ಆ ವಲಯಕ್ಕೆ ನಾನು ಏನೇ ಕತೆ ಮಾಡಿ ಹೇಳಿದ್ರು ಚೆನ್ನಾಗಿದೆ, ನೀನೇ ಮಾಡೋ ಥರ ಕತೆ ಅಲ್ಲ ಇದು, ನೀನು ಯಾಕೆ ಮಾಡಬೇಕಿತ್ತು ಇದನ್ನು ಅನ್ನೋ ಥರದ್ದೇ ಆನ್ಸರ್ಗಳು ಬರ್ತಾಯಿತ್ತು. ಹಾಗಾಗಿ ಹುಡ್ಕೊಂಡು ಹೊರಟಾಗ ಮಾತಾಡ್ತಾ ಇದ್ದಾಗ ಒಬ್ರಿಗಿರೋ ಸವಲತ್ತು ಇನ್ನೊಬ್ರಿಗಿರಲ್ಲ,
ಒಬ್ಬರು ಥರ ಇನ್ನೊಬ್ರು ಲೈಫ್ ಇರಲ್ಲ, ಅವರೇ ಬೇರೆ ಇವರೇ ಬೇರೆ ಹಂಗೇನೋ ಮಾತಾಡ್ತಾ ಇದ್ದಾಗಲೇ ಹೌದಲ್ವಾ, ಒಬ್ಬರು ಥರನೇ ಇನ್ನೊಬ್ರು ಲೈಫ್ ಇದ್ದರೆ ಹೆಂಗಿರುತ್ತೆ, ಇವರು ಇನ್ಸಿಡೆಂಟ್ಸು ಅವ್ರಿಗೂ ನಡೆದ್ಬಿಟ್ರೆ ಏನಾಗ್ಬೋದು, ಅದು ಕೇಳುವಾಗ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಕಾಂಪ್ಲಿಕೇಶನ್ಸ್ಗಳು ಬಂದಾಗ ಹೆಂಗೆ ಅದರೊಳಗೆ ಸುಳಿನಲ್ಲಿ ಸಿಕ್ಕಾಕೊಂಡು ಹೋಗ್ತಾರೆ ಅನ್ನೋದನ್ನು ಹೆಣಿಯೋಣ ಅಂತ ಅನ್ನಿಸ್ತು. ಆ ಐಡಿಯಾ ಎಕ್ಸೈಟ್ ಆದಮೇಲೆ ಅದು ಮೇಲೆ ಇದು ಯಾವ ಬೇಸ್ಡ್ ಸ್ಟೋರಿ ಆಗಿರ್ಬೋದು? ಇದು ಪ್ಯಾರಲಲ್ ಲೈಫ್ ಅಂತ, ಅದೇ ಏನಿಲ್ಲ ಒಬ್ಬರು ಲೈಫಲ್ಲಿ ನಡೆಯೋದು ಹಾಗೆ ಇನ್ನೊಬ್ಬರು ಲೈಫಲ್ಲೂ ನಡೆಯುತ್ತೆ ಅಂತ. ಭಗತ್ ಆಳ್ವ ಅಂತ ಒಂದು ಪಾತ್ರ, ಏನೋ 30-25 ವಯಸ್ಸಿನ ಪಾತ್ರ ಇದೆ. ಆ ಪಾತ್ರವನ್ನು ಗೋಪಾಲ್ ದೇಶಪಾಂಡೆ ಅವ್ರು ಮಾಡಿರುವ ರಾಜಾರಾಮ್ ಅನ್ನೋ ಪಾತ್ರ ಫಾಲೋ ಮಾಡ್ತಾ ಇರುತ್ತೆ. ಯಾಕಂದರೆ ರಾಜಾರಾಮ್ ಅನ್ನೋ ಪಾತ್ರ ಒಂದು ಹುಡುಕಾಟದಲ್ಲಿರುತ್ತೆ. ತನ್ನ ಲೈಫಲ್ಲಿ ನಡೆದಿದ್ದಕ್ಕೇನೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತ ಅವ್ನು ಡಿಸೈಡ್ ಮಾಡ್ತಾನೆ, ನನ್ನ ಹಾಗೆ ಇವನ ಲೈಫಲ್ಲೂ ಏನೋ ನಡೀತಿದೆಯಲ್ಲ, ನಿಜಕ್ಕೂ ಇವನ್ನ ಫಾಲೋ ಮಾಡಿದ್ರೆ ನನಗೆ ಆ ಉತ್ತರ ಸಿಗುತ್ತೆ ಅಂತ ಆ ಹುಡುಕಾಟದ ಕಥೆ. ಮ್ಯೂಸಿಕ್ ಡೈರೆಕ್ಟರ್ ಈ ಒಡನಾಟ ಶುರು ಆಗಿದ್ದು ಹೇಗೆ? ಈ ಮ್ಯೂಸಿಕ್ ಡೈರೆಕ್ಟರೇ ನನಗೆ ಬೇಕು ಅಂತ ಹೇಗೆ ನಿಮ್ಗೆ ಅನಿಸ್ತು? ನೋಡಿ, ನಮಗೆ ಸಾರ್ ಪರಿಚಯ ಹಾಡು ಕೇಳಿದಾಗಲೇ ಆಗೋಗಿದೆ. ಅದು ಬೇರೆ ಥರದ್ದು ಕಮರ್ಷಿಯಲ್ ಅಂತ ಅಂದರೆ ಕಮರ್ಷಿಯಲ್ ಆಗೂ ಅಷ್ಟೇ, ಕಂಟೆಂಟ್ ಆಗೂ ಅಷ್ಟೇ. ಅವ್ರ ಬಗ್ಗೆ ಹೊರಗಡೆ ಇರೋ ಮಾತೇನೆ ತುಂಬ ಕ್ವಾಲಿಟಿ ಸಿನಿಮಾಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸಿನಿಮಾಗಳು ಯಥೇಚ್ಛವಾಗಿ ಬ್ಯಾಕ್ ಟು ಬ್ಯಾಕ್ ಮಾಡಿಲ್ಲ ಅಂತಂದ್ರು ಮಾಡಿರೋದೆಲ್ಲನೂ ಗುಡ್ ಕಂಟೆಂಟ್ ಸಿನಿಮಾಗಳು ಅಂತ. ಸೊ ನಮ್ಮದು ಅದೇ ಥರದ್ದೊಂದು ಕತೆ ಆದ್ದರಿಂದ ನನಗೆ ಅದು ಮೊದಲನೇ ಆಯ್ಕೆನೇ ಅದು. ಅದರಲ್ಲೇನು ಇನ್ನೇನೋ ಸುತ್ತಿ ಬಂದಿದ್ದಲ್ಲ. ರಾಮ್ಜಿ ಸರ್ ಕೂಡ ಅಷ್ಟೇ, ಪ್ರೊಡ್ಯೂಸರ್ ಏನಿದ್ದಾರೆ ಅವರು ಮಾತಾಡ್ತಾ ಇದು ಏನು ಮಾಡ್ಬೋದು ಅಂತಂದಾಗ ಅವ್ರಿಗೆ ಹೋಗೋಣ ಅಂತ, ಇನ್ನೇನು ಬೇರೆ ಆಯ್ಕೆಗಳಿರಲಿಲ್ಲ ನನಗೆ. ಅದನ್ನು ದಾಟಿ ಅವರ ನನ್ನ ಪ್ರೊಡಕ್ಷನ್ನಲ್ಲಾದಂಥ, ನಮ್ಮ ಚಾನಲಲ್ಲಾದಂಥ ಸೀರಿಯಲ್ಗಳಿಗೆ ಅವರು, ಅಂದರೆ ಅವರು ತುಂಬ ಮಾಡೇ ಇಲ್ಲ ಅನಿಸ್ತಲ್ವ ಸರ್, ಸೀರಿಯಲ್ ಕೆಲವು ಮಾಡಿದ್ದವರು. ಸೊ ಹಾಗಾಗಿ ಯಾವುದೋ ಒಂದು ಸೀರಿಯಲ್ ಪುಟ್ಟ ಮಕ್ಕಳು ಅದರಲ್ಲಂತೂ ಅಂದರೆ ಆ ಇವಳೆ ಯಾರೋ ಶಿವನೇ ಅಂತೂ ಸಖತ್ ಹಿಟ್ ಆಗ್ಬಿಟ್ಟಿದೆ ಯೂಟ್ಯೂಬಲ್ಲೆಲ್ಲ. ಸೊ ಆ ಥರದ್ದು ಅದಕ್ಕಿಂತ ಮುಂಚೆನೂ ನಾವು ಯಾವುದೋ ಮಾಡಲಿಲ್ಲ, ನಾವು ಮಾತುಕತೆಯಾಗಿ ಆಗಿತ್ತು. ಮತ್ತು ಇವರ ಸ್ನೇಹಿತರ ವರ್ಗ ಇದ್ದಾರಲ್ಲ, ಅವರೆಲ್ಲರೂ ನಮಗೆ ಸೀನಲ್ಲಿ ತುಂಬ ಜನ ಕೆಲಸ ಮಾಡಿದ್ರು. ಶರಣಯ್ಯ ಅಂತ ಇದ್ದಾರೆ, ಅನಿಲ್ ಅಂತ ಇದ್ದಾರೆ, ಇವರೆಲ್ಲ ತುಂಬ ಆಪ್ತರು. ಅವ್ರ ಜೊತೆ ಮಾತಾಡುವವ್ರಿಗೆ ಇವರ ರೆಫರೆನ್ಸು ಅದೆಲ್ಲ ಬಂದು ಹೋಗ್ತಾ ಇರ್ತಿತ್ತು. ಹಂಗಾಗಿ ಎಲ್ಲೋ ಸಂವೇರ್ ಕನೆಕ್ಟೆಡೇ ಇದ್ವಿ ನಾವು. ಈ ಸಿನಿಮಾ ಮಾಡಬೇಕು ಅಂತಂದಾಗ ಇವ್ರನ್ನ ಅಪ್ರೋಚ್ ಮಾಡಿದ್ವಿ. ಆ ಕತೆ ಹೇಳಿ ಸರ್. ಆ್ಯಕ್ಚುಲಿ ಆವಾಗ ಇವ್ರು ಅಪ್ರೋಚ್ ಮಾಡೋ ಟೈಮಿಗೆ ನಂದು ಧೂಮಮ್ ಫಿಲಮ್ ರೆಕಾರ್ಡಿಂಗ್ ಎಲ್ಲ ನಡೀತಿತ್ತು. ಅದ್ರ ಜೊತೆಗೆ ಒಂದು 11 ಫಿಲಮ್ಮು ಕೆಲಸಗಳು ನಡೀತು. ಅಂದರೆ ಅದಕ್ಕೆಲ್ಲ ಪ್ಯಾಕ್ಡ್ ಆಗ್ಬಿಟ್ಟಿತ್ತು. ಅಷ್ಟು ಫಿಲಮ್ಗಳ ಕೆಲಸಗಳು ಎಲ್ಲನೂ ಪ್ಯಾಕ್ಡ್ ಆಗಿತ್ತು. ಹೊಸ ಕತೆ ಕೇಳೋ ಇದರಲ್ಲೇ ಇರಲಿಲ್ಲ. ಸೊ ಆ ಟೈಮಲ್ಲಿ ಇವ್ರು ಹೇಳಿದ್ರಲ್ಲ ಅನಿಲ್ ಅಂತ, ಅವ್ರ ಕಾಮನ್ ಫ್ರೆಂಡ್, ಅವ್ರು ಫೋನ್ ಮಾಡಿಬಿಟ್ಟು ಈ ಥರ ಏನಕ್ಕೆ ಗೊತ್ತಿಲ್ಲ, ಒಟ್ನಲ್ಲಿ ಅವ್ರ ಕಡೆಯಿಂದ ಫೋನ್ ಮಾಡಿಸಿದ್ ಹಿಂಗೆ. ಯಾಕಂದರೆ ಸಿನಿಮಾ ಆಲ್ರೆಡಿ ಒಂದಷ್ಟು ಶೂಟ್ ಮಾಡಿಬಿಟ್ಟಿದ್ದೀನಿ ನಾನು. ಯಾರ ಹತ್ರನಾದ್ರೂ ಹೋದ್ರೆ ಸರ್ ನೀವೇ ಮಾಡ್ಬೇಕು ಸರ್ ಈ ಪಾತ್ರನ, ನೀವಿಲ್ಲದೆ ಇನ್ನು ಯಾರು ಮಾಡೋದು, ನಿಮಗೋಸ್ಕರನೇ ಬರ್ತಿದ್ದೀನಿ ಸರ್ ಅಂತಲ್ಲ. ಹಾಗೆ ಮ್ಯೂಸಿಕ್ ಡೈರೆಕ್ಟ್ರಿಗೂ ಅದಿರುತ್ತೆ, ಸರ್ ನೀವು ಮಾಡಿದ್ರೆ ಸಖತ್ತಾಗಿರುತ್ತೆ ಸರ್, ನೀವೇ ಮಾಡಬೇಕು ಅಂತ ಹೇಳೋಕ್ಕೆ ಆಪ್ಷನ್ನೇ ಇಲ್ಲ ನನ್ನ ಹತ್ರ. ಯಾಕಂದರೆ ಆಲ್ರೆಡಿ ಸಿನಿಮಾ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ನಾನು. ಇವಾಗ ಹಂಗೆ ಹೇಳಿದ್ರೆ ಅದು ಡ್ರಾಮಾ ಥರ ಅನಿಸುತ್ತೆ ಅಂತ ಗೊತ್ತಿತ್ತು ನನಗೆ. ಹಂಗಾಗಿ ಒಂಚೂರು ಆ ಕಡೆಯಿಂದ. ಸೊ ಹಾಗಾಗಿ ಈಗ ಫ್ರೆಂಡ್ ಅಲ್ವಾ ಅನಿಲ್, ಎಲ್ಲರೂ ಹೇಳ್ತಿದ್ದಾರೆ, ಮತ್ತು ಹರ್ಷನೂ ನನಗೆ ಗೊತ್ತು ಅಂದ್ಬಿಟ್ಟು ಅದೇನಾಗ್ಬಿಡುತ್ತೆ ಆ ಥರ ಇದ್ದಾಗ, ಇಲ್ಲ ಬ್ಯುಸಿ ನಾನು ಮಾಡೋಕ್ಕಾಗಲ್ಲ ಅಂತ ಫೋನಲ್ಲೇ ಹೇಳೋದು ತುಂಬ ಚೆನ್ನಾಗಿರೋದು. ಅದು ಆ ಥರ ಅದೆಲ್ಲ ಮಾಡಿದ್ದೀನಿ, ಅದು ತುಂಬ ಹಾರ್ಷಾಗಿ ಆಮೇಲೆಲ್ಲ ರಿಯಲೈಸ್ ಆಗಿದೆ. ಸೊ ಮತ್ತು ರಾಮ್ಜಿ ಸರ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅಂತೆಲ್ಲ ಗೊತ್ತಾಯಿತು. ಸರಿ ಆಯಿತು, ಹೋಗೊಂದು ಸರಿ ಮಾತಾಡ್ಸ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಬಂದಿದ್ದು. ಆ್ಯಕ್ಚುಲಿ ಇದೇ ಆಫೀಸಿಗೆ ಬಂದು ಇನ್ನು ಕತೆ ಕೇಳಿದೆ. ನನಗೆ ಬರೋ ಟೈಮ್ಗೂ ನಾನು ಓಕೆ 100% ನಾನು ವರ್ಕ್ ಮಾಡಲ್ಲ ಅನ್ನೋದೇ ತಲೆಯಲ್ಲಿದ್ದು. ಬಟ್ ಇವ್ರ ಕತೆ ಹೇಳಕ್ಕೆ ಶುರು ಮಾಡಿದಾಗ ನನಗೆ ಅಲ್ಲಿಂದ ಎಕ್ಸೈಟ್ಮೆಂಟ್ ಶುರು ಆಯ್ತು. ಸೊ ಇಂಟ್ರವಲ್ಲಿಂದ ಕ್ಲೈಮ್ಯಾಕ್ಸು, ಮತ್ತು ಎಸ್ಪೆಷಲಿ ಈಗ ಅವರೇ ನನಗೆ ಆ್ಯಕ್ಚುಲಿ ಆಶ್ಚರ್ಯ, ನೀವು ಕತೆ ಇದು ತುಂಬ ಹಿಂದೆಯಿಂದ ಮಾಡಿ ಇಟ್ಕೊಂಡಿದ್ದಲ್ಲ ಅಂತೆಲ್ಲ ಹೇಳಿದ್ರೆ ನನಗೆ ಅದು ಆಶ್ಚರ್ಯನೇ. ಯಾಕೆಂದರೆ ಕತೆ ಕೇಳಾದ್ಮೇಲೆ ನಾನು ಸುಮಾರು ಸಲ ಈಗಲೂ ಅನ್ಕೋತಿರ್ತೀನಿ ಹೆಂಗೆ ಉಳಿತು ಇವ್ರಿಗೆ ಇದು ಅಂತ. ಆ ಥರದೊಂದು ಎಲ್ಲ ಆಡಿಯನ್ಸ್ಗೂ ಹೇಳಬೇಕು, ಆ ಥರದೊಂದು ಸಬ್ಜೆಕ್ಟು ಮಾಡ್ಕೊಂಡಿದ್ದಾರೆ ಈ ಫಿಲಮ್ಗೆ. ಅದೇ ಈ ಫಿಲಮ್ನ ಜೀವ. ಆ ಥರದೊಂದು ಸಬ್ಜೆಕ್ಟು ಮಾಡಿಲ್ಲ ಇದುವರೆಗೂ ನಮ್ಮ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು, ನಮ್ಮ ಇಂಡಿಯನ್ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು, ಮಾಡಿಲ್ಲ. ಆ ಥರದೊಂದು ಸಬ್ಜೆಕ್ಟ್ ಮಾಡಿದ್ದಾರೆ. ಅದು ನನಗೆ ಸಖತ್ ಎಕ್ಸೈಟ್ ಆಗ್ಬಿಡ್ತು ಕತೆ ಕೇಳಿದಾಗ.
ಕತೆ ಕೇಳಾದ್ಮೇಲೆ ಆಮೇಲೆ ಇನ್ನೇನು ಅದೇನೋ ಬಜೆಟ್ ಗಿಜೆಟ್ ಅವೆಲ್ಲ ಏನು ನಾವೇನು ಜಾಸ್ತಿ ಮಾತಾಡೇ ಸರ್ ಮಾಡೋಣ ಬನ್ನಿ ಇದು ಅಂದ್ಬಿಟ್ಟು ನನಗೇನಾಗ್ಬಿಟ್ಟು ಈ ಫಿಲಮ್ ಬಿಡಬಾರ್ದು ಅಂತ. ನಮಗೆ ಆ್ಯಕ್ಚುಲಿ ಲೂಸಿ ಆಗಿಬಿಟ್ಟು ಹಿಂಗೆಲ್ಲ ಆದಮೇಲೆ ಈ ಥರದ ಥ್ರಿಲ್ಲರ್ ಒಳ್ಳೆ ಸಿಕ್ಕಿರಲಿಲ್ಲ, ಸುಮಾರು ಕೇಳಿದ್ದೆ ಆ ಥರದ್ದೆಲ್ಲ. ಹಂಗಾಗಿ ನಾನು ಅವರು ನನ್ನ ಸೆಲೆಕ್ಟ್ ಮಾಡಿದ್ರು ಅನ್ನೋದಕ್ಕಿಂತ ನಾವೇ ಸೇರ್ಕೊಂಡ್ಬಿಟ್ಟು ಮನೆ ಸೆಲೆಕ್ಟ್ ಮಾಡೋಣ. ಸರ್ ನಾನು ಇದು ತುಂಬ ಕುತೂಹಲದಿಂದ ಕೇಳ್ತಾ ಇರೋದು, ಇವಾಗ ಒಂದು ಸಿನಿಮಾಗೆ ಇವಾಗ 4 ಸಾಂಗ್ ಇದೆ ಅಂತ ಹೇಳಿದ್ರಿ ಸರ್. ಹಾಗಿದ್ರೆ ಒಂದು ಸಾಂಗ್ ಮಾಡೋಕ್ಕೆ ನೀವು ಎಷ್ಟು ದಿನ ತಗೊಳ್ಬೋದು ಒಂದು ಸಿನಿಮಾ? ಕೆಲವು ಟೈಮು ಒಂದು ದಿನದಲ್ಲಿ ಆಗಿರುತ್ತೆ, ಕೆಲವು ಟೈಮ್ 1 ತಿಂಗಳು 1.5 ತಿಂಗಳು 2 ತಿಂಗಳಾದ್ರೂ ಆಗುತ್ತೆ. ಕೆಲವು ಬಗೆಹರಿಯಲ್ಲ, ಕೆಲವೆಲ್ಲ ಹಿಂಗಾಗ್ಬಿಡುತ್ತೆ. ಅದಕ್ಕೆ ಯಾರೋ ಬರ್ತಿದ್ರು ನೀನು ಬಗೆಹರದ ಹಾಡು. ಯಾಕೆಂದ್ರೆ ಯೋಗರಾಜ್ ಭಟ್ರಿಗೆ ಆ ಎಕ್ಸ್ಪೀರಿಯನ್ಸ್ ಏನ್ ಮಾಡಿದ್ರು ಬಗೆನೇ ಇರಲ್ಲ. ಕೆಲವು ಹಾಡುಗಳು ಹಂಗಿರುತ್ತೆ, ಅದು ಹೇಳಕ್ ಬರಲ್ಲ. ಆ ಸಿಚುಯೇಷನ್ ಮತ್ತೆ ಅದು ಯಾವ ತರ ಸ್ಟ್ರೈಕ್ ಆಗುತ್ತೆ ಅನ್ನೋದ್ರ ಮೇಲೆ ಕೆಲವು ಸಿಚುಯೇಷನ್ಗಳು ಕೇಳುತ್ತೆ. ಈಗ ಆಕ್ಚುಲಿ ನಾವು ಈ ಫಿಲಮ್ನಲ್ಲೇ ಥೀಮ್ ಸಾಂಗ್ ಅಂತ ಒಂದೇನ್ ಮಾಡಿದ್ರು, ಅದು ಆಕ್ಚುಲಿ ನಮಗೆ ಅದನ್ನ ತುಂಬಾ ಆ ಥರದ್ದೊಂದು ಥೀಮ್ ಸಾಂಗ್ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಬಟ್ ಆ ಪ್ರೋಸೆಸ್ಸಲ್ಲಿ ಸಾಂಗ್ಗಳೆಲ್ಲ ಮಾಡಿ ಆ ಕತೆ ಎಲ್ಲ ಕೇಳಿ ಒಂದಷ್ಟು ನೋಡಾದ್ಮೇಲೆ ಅದೊಂಥರ ಆರ್ಗ್ಯಾನಿಕ್ ಆಗಿ ಉಟ್ಕೊಂಡಿದ್ದು ಈ ಥರದ್ದು ಒಂದು ಸಾಂಗ್ ಬೇಕು ಅಂತ. ಇವರು ಆ ಥರದ್ದೊಂದು ಒಂದು ಸೆಂಟಿಮೆಂಟ್ ಸಾಂಗ್ ಬೇಕು ಅಂತಿತ್ತು, ಬಟ್ ಅದು ಥೀಮ್ ಆಗಿ ಆ ಥರ ಬ್ಲೆಂಡ್ ಆಗುತ್ತೆ ಅಂತ ನಾವು ಅದನ್ನು ಆರ್ಟಿಕ್ಯುಲೇಟ್ ಮಾಡಿ ಹಿಂಗೆ ಬೇಕು ಹಿಂಗೆ ಅಂತ ಇಲ್ಲವೇ ಇಲ್ಲ. ಅದು ಕೆಲವು ಸಲ ಒಂದು ಜಾಗದಲ್ಲಿ ಸಿಕ್ಕಾಕೊಂಬಿಟ್ಟಾಗ ಒಂದು ಪದ ಕಾಮನ್ ಆಗಿರುತ್ತೆ, ಏನೋ ಬೇಕು ಅಂತ. ಆ ಒದ್ದಾಟದಲ್ಲೇ ಇದ್ದಿದ್ದು ಅದು ಏನು ಬೇಕು ಅನ್ನೋದು ಹಾಡು ಬಂದಿರ್ತದೆ, ಅದೇ ಬೇಕಾಗಿದೆ ಅಂತ. ಅದು ಎಕ್ಸಿಕ್ಯೂಟ್ ಆದ್ಮೇಲೆ ಗೊತ್ತಾಗುತ್ತೆ, ಮುಂಚೆ ಗೊತ್ತಿರಲ್ಲ. ಈಗ ಇಡೀ ಫಿಲಮಲ್ಲಿ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಸಾಂಗು, ಅದು ಬಂದಾಗ ಆಕ್ಚುಲಿ ಒಂಥರ ಇಡೀ ಸಿನಿಮಾನ ಅದು ಸಮರೈಸ್ ಮಾಡುತ್ತೆ. ಆಮೇಲೆ ಅನಿಸಿದ್ದು ಮೊದಲೇ ಈ ಥರದ್ದೊಂದು ಹಾಡು ಉಟ್ಕೊಳ್ಳುತ್ತೆ ಅಂತಂತಿದ್ರೆ ಇದಕ್ಕೆ ಬೇರೆ ಥರದ್ದು ಏನಾದರೂ ಮಾಡ್ಬೋದಿತ್ತಲ್ಲ ನಾವು ಅಂತ. ಆಮೇಲೆ ಅನ್ನಿಸ್ತು ಅದು ಅಷ್ಟಕ್ಕೆ ತಗೋಬೇಕಿತ್ತು, ಅದು ತಗೊಂಡಿದೆ ಅಂತ ಅಂದ್ಕೊಂಡು. ಯೂಶಲಿ ನಮ್ಮ ಕೆಲಸಗಳು ನಾವೇ ಎಂಜಾಯ್ ಮಾಡೋದು ತುಂಬ ಅಪರೂಪ. ಬಟ್ ನಾನು ರೀ ರೆಕಾರ್ಡಿಂಗು ಮತ್ತು DTS ಮಾಡೋ ಟೈಮಲ್ಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ಎಲ್ಲ ನಾನು ಸಖತ್ ಎಂಜಾಯ್ ಮಾಡಿದ್ದೀನಿ. ನಿಮ್ಮ ವಿಜುವಲ್ಲು ಮತ್ತು ಆ ಒಂದು ಪರ್ಟಿಕ್ಯುಲರ್ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡೋದಾದರೆ ಇವರ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ. ಪರ್ಟಿಕ್ಯುಲರ್ ಕ್ಲೈಮ್ಯಾಕ್ಸ್ಗೆ ಅಂದರೆ ಸುಮಾರು 7-8 ಥರ ಮಾಡಿ ಆಸ್ ಎ ಡೈರೆಕ್ಟರ್ ರೈಟರ್ ನಂದೊಂದೇನೋ ಪರ್ಸೆಪ್ಷನಲ್ಲಿ ತಿದ್ದಿ ಇದು ಫೈನಲ್ ಅಪ್ಪ, ಇದು ಚೆನ್ನಾಗಿದೆ ಅಂತ ನನಗೊಂದು ಬಂದ್ಬಿಟ್ಟಿರುತ್ತೆ. ಅದಾದಮೇಲೆ ಇವ್ರು ಇನ್ನೊಂದಷ್ಟು ಒಂದು ಕಡೆ ಕೆದಕಿ ಅಳ್ಳಾಡಿಸ್ಬಿಟ್ಬಿಟ್ರು. ಅದು ಇಡೀ ಇದನ್ನೇ ಪರ್ಸೆಪ್ಷನ್ನೇ ಚೇಂಜ್ ಮಾಡಿಬಿಡ್ತದು. ಅದಾದಮೇಲೆ ಮತ್ತೆ ಅವರ ಮಿಡ್ಲಲ್ಲಿ ಇನ್ನೊಂದು ಒಂಥ ಸರ್ಕಸ್ಗಳಾಗಿ ಅವ್ರ ಒತ್ತಾಯದಿಂದ ಇನ್ನೊಂದು ಆ್ಯಂಗಲ್ ಸಿಗ್ತದಕ್ಕೆ. ಅದು ಥ್ಯಾಂಕ್ಸ್ ಹೇಳ್ಬೇಕು ಸರ್. ಅದು ಯಾವಾಗಲೂ ಇದ್ದೆ ಫಿಲಮಲ್ಲಿ ಆ ಡಿಸ್ಕಷನ್ ಅವೆಲ್ಲ ಇದ್ದಿರುತ್ತೆ. ನಮಗೇನಂದರೆ ರೀ ರೆಕಾರ್ಡಿಂಗ್ ಮಾಡೋ ಟೈಮಿಗೆ ಇನ್ನೇನೋ ಬೇಕು ಅಂತ ಅನ್ನಿಸ್ತಿರುತ್ತೆ. ಕೆಲವು ಟೈಮು ಆ ಥರದ ಸುಮಾರು ಸ್ಪೇಸ್ಗಳು ಕೊಟ್ಟಿದ್ದಾರೆ ನಮಗೆ ಫಿಲಮಲ್ಲಿ. ಮ್ಯೂಸಿಕ್ಗೆ ಅಂತಾನೆ ಸ್ಪೇಸ್ ಕೊಡೋದು ಈ ಥರದ್ದೆಲ್ಲ ಮಾಡಿದ್ದಾರೆ. ಬಟ್ ಇವೆಲ್ಲ ಮಾಡಿದರೆ ಕ್ಲೈಮ್ಯಾಕ್ಸಲ್ಲಿ ಯಾಕೆ ಈ ಥರ ನಂಗೆ ಕೊಟ್ಟಿಲ್ಲ ಅನ್ನೋದ್ರದ್ದೆಲ್ಲ ಆ ಥರದ್ದೊಂದು ಡಿಸ್ಕಷನ್ ಆಗಿ ಅದ್ಭುತವಾಗಿ ಬಂದ್ಬಿಟ್ಟಿದೆ ಕ್ಲೈಮ್ಯಾಕ್ಸ್ ಅಂತ. ಸರ್ ಇವಾಗ ಸಾಮಾನ್ಯವಾಗಿ ಹೇಳ್ತಾರೆ ಒಂದು ತುಂಬ ಅದ್ಭುತವಾಗಿ ಸೀನನ್ನು ನಾವು ರೆಡಿ ಮಾಡಿದ್ರೂ ತುಂಬ ಎಮೋಷ್ನಲ್ ಆಗಿರ್ಬೋದು, ಯಾವುದೇ ಥರ ಸೀನ್ ರೆಡಿ ಮಾಡಿದ್ರೂ ಅದಕ್ಕೆ ತಕ್ಕಂಗೆ ಮ್ಯೂಸಿಕ್ ಕೊಟ್ಟಿಲ್ಲ ಅಂದರೆ ಆ ಫೀಲ್ ಬರಲ್ಲ ಅಂತ ಕೆಲವೊಂದು ಕಡೆ ಹೇಳ್ತಾರೆ. ಅದು ಎಷ್ಟು ಸತ್ಯ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಸತ್ಯನೇ ಅದು. ಅಂದರೆ ಇನ್ನೊಂದು ಆ್ಯಂಗಲ್ಲು ಇದೆ. ನೀವು ಮ್ಯೂಸಿಕ್ ಡೈರೆಕ್ಟರ್ನ ಎಮೋಟ್ ಮಾಡೋ ಥರ ಸೀನ್ಸ್ ಮಾಡದೇ ಇದ್ದರೆ ಅವರು ಏನೂ ಮಾಡೋಕ್ಕಾಗಲ್ಲ. ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಾದ್ರೆ ಅದೇ ಹೇಳಿದ್ರು ಮ್ಯೂಸಿಕ್ ಚೆನ್ನಾಗಾಗಿದೆ ಅಂತ ಫೀಲ್ ಬಂದಮೇಲೆ ಅಂದರೆ ಎಡಿಟ್ ಚೆನ್ನಾಗಾಗಿದೆ ಕ್ಲೈಮ್ಯಾಕ್ಸ್ ಅಂತ ಅನಿಸಿದಾಗ ಅವರು ಅದಕ್ಕೆ ಅಪ್ರೋಚ್ ಮಾಡೋ ರೀತಿಯೇ ಬೇರೆ. ಶೂಟೇ ಚೆನ್ನಾಗಿ ಮಾಡಿದೆ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು. ತುಂಬ ಸಲ ಆಗುತ್ತೆ ಆ ಥರ. ಆಮೇಲೆ ಕೆಲವು ಸಾಧಾರಣ ಸೀನ್ಗಳನ್ನು ರೀ ರೆಕಾರ್ಡಿಂಗ್ ಆದಮೇಲೆ ಅದ್ಭುತ ಮಾಡಿರೋ ಇತಿಹಾಸಗಳು ಉದಾಹರಣೆಗಳು ತುಂಬಾ ಇದೆ. ಉದಾಹರಣೆ ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರಿಗೆ ಗೊತ್ತಿದೆ ಅದು. ಇವಾಗ ಸರ್ ಪ್ರೊಡ್ಯೂಸರ್ ವಿಷಯಕ್ಕೆ ಬಂದರೆ ರಾಮ್ಜಿ ಸರ್ ಅವರ ಬ್ಯಾನರಲ್ಲಿ ಸುಮಾರು ಸೀರಿಯಲ್ಗಳು ಬಂದಿದೆ. ಜಿ ಕನ್ನಡ ಆಗಿರ್ಬೋದು, ಈ ತುಂಬ ಚಾನಲ್ಗಳಲ್ಲಿ ಫಸ್ಟ್ ಟೈಮ್ ಸಿನಿಮಾನ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರಿಗೆ ಕತೆ ಹೇಳಿ ಒಪ್ಸೋದು ನಿಮಗೆ ಕಷ್ಟ ಆಯಿತಾ ಅಥವಾ ಅವ್ರು ಈಸಿಯಾಗಿ ಒಪ್ಕೊಂಡ್ರು? ನಾನು ಫಸ್ಟ್ ಆಫ್ ಆಲ್ ಕತೆ ಹೇಳಿ ಅವ್ರನ್ನ ಒಪ್ಪಿಸ್ಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಹೋಗಲೇ ಇಲ್ಲ. ನಾನು ಕೆಲಸ ಬಿಟ್ಟಾಗ ಸಿನಿಮಾ ಮಾಡ್ತೀನಿ ಅಂತ ಎಲ್ಲ ಒಂದೇ ವಲಯದಲ್ಲಿರೋದ್ರಿಂದ ಅವ್ರಿಗೆ ಗೊತ್ತಿರ್ತದೆ. ಆ್ಯಂಡ್ ತುಂಬ ಪರ್ಸ್ನಲ್ ಕನೆಕ್ಷನ್ಗಳಿದೆ, ಫ್ಯಾಮಿಲಿ ಥರದ ಒಂದು ಕನೆಕ್ಷನ್ಗಳಿದೆ. ಬಿಟ್ಟಾಗ ಅವ್ರಿಗೊಂದು ಕನ್ಸರ್ನ್ ಇತ್ತು. ಈ ನಾನು ಯಾವ ಶಾರ್ಟ್ ಫಿಲ್ಮು ತೆಗೆದಿಲ್ಲ, ಯಾವ ಯೂಟ್ಯೂಬ್ ವೀಡಿಯೋಗಳನ್ನು ಮಾಡಿಲ್ಲ. ನಾನು
ಬರವಣಿಗೆ ಗೊತ್ತು ನಮಗೆ, ರೈಟರು, ಸ್ಕ್ರೀನ್ ಪ್ಲೇ ರೈಟರು, ಡೈಲಾಗ್ ರೈಟರು, ಚಾನಲಲ್ಲಿ ಕೆಲಸ ಮಾಡಿದ್ರು, ಇಷ್ಟೇ ಗೊತ್ತಿರೋದು. ಒಂದು ಗೊತ್ತಿಲ್ಲದಿರೋ ಕಾಡೊಳಗೆ ಹೋಗಿ ಸಿಕ್ಕಾಕೊಂಡ್ಬಿಡ್ತಾನೆ ಅನ್ನೋ ಕನ್ಸರ್ನಲ್ಲಿ ನನ್ನ ಸುತ್ತ ಇದ್ದವರೆಲ್ಲ ನನಗೆ ಆವಾಗ ಎಚ್ಚರಿಕೆ ಕೊಡ್ತಾನೆ ಇದ್ರು, ಯೋಚನೆ ಮಾಡು ಒಳ್ಳೆ ಸಂಬಳ, ಒಳ್ಳೆ ಪೊಸಿಷನ್ನು ಅಂತ. ಅದು ಮೀರಿ ಹಟ್ಟಕ್ಕೆ ಬಿದ್ದು ಹೊರಗಡೆ ಬಂದಿದ್ದಾಗ ಸರಿ ಹೆಂಗೋ ಹಾಳಾಗಿ ಹೋಗ್ತಿದ್ದಾನೆ ಇವನು, ಎಷ್ಟು ಹಾಳಾಗ್ತಿದೆ ಅಂತ ತಿಳ್ಕೊಳ್ಳೋಣ ಅನ್ನೋ ಥರ ಅವ್ರು ಇನ್ನೊಂದು ರೂಟಲ್ಲಿ ಕರೆಸಿದ್ರು ನನ್ನ. ಅವಾಗ ರಾಮಾಚಾರಿ ಸೀರಿಯಲ್ ಲಾಂಚ್ ಮಾಡ್ತಾಯಿದ್ರು, ಅವರೆಲ್ಲ ಸೀರಿಯಲ್ಗೂ ನಾನು ಟೈಟಲ್ ಟ್ರ್ಯಾಕ್ ಬರೀತೀನಿ ಮಿಸ್ಸಿಲ್ಲ. ಹಂಗೆ ಬರೆಯೋಕ್ಕೆ ಅಂತ ಬಂದಾಗ ಅದ್ರ ಬಗ್ಗೆ ಇಷ್ಟೇ ಮಾತಾಡಿದೆ 5 ನಿಮಿಷ. ಅದಾದ್ಮೇಲೆ ಮತ್ತೆ ಟ್ರ್ಯಾಕಿಗೆ ಬಂದು ಏನೋ ಸಿನಿಮಾದ್ದು ಏನೋ ಕೇಳಿದೆ, ಕತೆ ಏನು ಹೇಳು, ನನಗೆ ಹೇಳಲ್ವಾ ಕತೆ ಅಂತ ಹೇಳಿ, ನಿಮ್ಗೆ ಹೇಳಿದೆ ಇನ್ಯಾರಿಗೆ ಹೇಳಿ ಅಂತ ಕತೆ ಹೇಳಿ ಮುಗಿತಿದ್ದಾನೆ. ಏನಕ್ಕೂ ಓದಾಡಬೇಡ, ಯಾವ ಪ್ರೊಡ್ಯೂಸರ್ ಏನೂ ಹೋಗಲ್ಲ, ನಾನು ಮಾಡ್ತೀನಿ ಪ್ರೊಡ್ಯೂಸರ್, ಕತೆ ಚೆನ್ನಾಗಿದೆ. ನಂಗೆ ಸ್ವಲ್ಪ ಭಯ ಇತ್ತು, ಎಲ್ಲೋ ಸಿಕ್ಕಾಕೊಳ್ತೀಯ ಅಂತ. ಇಷ್ಟು ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದೆ, ಆಮೇಲೆ ನಾನು ನಿಂತೇ ಇದ್ದೆ ನಾನು ಖಂಡಿತ ಕೊಡ್ತೀನಿ, ಧೈರ್ಯವಾಗಿ ಮಾಡಿ ಅಂತ ಹೇಳಿ ಆಮೇಲೆ ಡಿಸೈಡ್. ನಿಮ್ಮ ಸಿನಿಮಾಗೆ ಈ ಕಲಾವಿದರ ಆಯ್ಕೆಗಳು ಹೇಗಾಗಿತ್ತು? ನಾವು ಎಷ್ಟೇ ಚೆನ್ನಾಗಿರೋ ಕತೆ ಮಾಡಿದ್ರು ಸ್ಕ್ರೀನ್ ಮೇಲೆ ರೆಂಡರ್ ಮಾಡಬೇಕಾಗಿರೋದು ಕಲಾವಿದರೇನೆ. ಅವರು ಸರಿಯಾಗಿ ಜೆಲ್ ಆಗಿಲ್ಲ ಅಥವಾ ಅದನ್ನು ಫಿಕ್ಸಿಂಗ್ ಆಗಿಲ್ಲ ಅಂತಂದರೆ ಚೆನ್ನಾಗಿ ಕಾಣಲ್ಲ. ಅದು ಫಾರ್ಚುನೇಟ್ಲಿ ನನಗೆ ತುಂಬ ಚೆನ್ನಾಗಿರೋ ಕಾಸ್ಟಿಂಗ್ ಆಗಿದೆ. ಭಗತ್ ನನಗೆ ಅವ್ನ ತಮ್ಮ, ಆಲ್ಮೋಸ್ಟ್ ಫ್ರೆಂಡು ಎಲ್ಲನೂ ಆಗೋಗಿದೆ ಒಂದು ಜರ್ನಿನಲ್ಲಿ ನನಗೆ ಅವನ ಜೊತೆ. ಅವನೇ ಹೀರೋ ಅಂತ ನಾನು ಮೊದಲೇ ಫಿಕ್ಸ್ ಮಾಡ್ಕೊಂಡಿದ್ದೆ. ಮತ್ತು ಅಷ್ಟು ದೊಡ್ಡ ಕಥೆಯನ್ನು ಒಬ್ಬ ಹೊಸಮನ ಮೇಲೆ ಹೆಗಲ ಮೇಲೆ ಹಾಕ್ತೀನಾ ಅನ್ನೋ ಭಯ ಇರಲಿಲ್ಲ ನನಗೆ. ಯಾಕಂದರೆ ಕತೆ ಮೇಲೆ ತುಂಬ ನಂಬಿಕೆ ಇತ್ತು. ಮತ್ತು ಗೋಪಾಲ್ ದೇಶಪಾಂಡೆ ಅವರು ಒಳಗೆ ಬಂದ ಮೇಲೆ ಅದು ಬ್ಯಾಲೆನ್ಸ್ ಆಗುತ್ತೆ. ನಾವು ಸಾರಿಗೆ ತುಂಬ ಪೀಕಲ್ಲಿದ್ದಾರೆ ಗೋಪಾಲ್ ದೇಶಪಾಂಡೆ ಸರು. ಆವಾಗ 1.5 ವರ್ಷದಿಂದ ಇವಾಗ ಪೀಕಲ್ಲಿರೋ ಸಿನಿಮಾಗಳು ಆವಾಗ ನಡೀತಾ ಇತ್ತು. ಅವರು ಒಳಗೆ ಬಂದ ತಕ್ಷಣ ಒಂದು ಧೈರ್ಯ ಬಂದ್ಬಿಡ್ತು ನಮಗೆ. ಗೋಪಾಲ್ ಸರ್ ಇಡೀ ಸಿನಿಮಾನ ಹೆಗ್ಲ ಮೇಲೆ ಹೊತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು, ಪ್ಯಾರಲಲ್ ಕ್ಯಾರೆಕ್ಟರ್ ಆಗಿರೋದ್ರಿಂದ. ಇನ್ನು ಅರುಣಾ ಬಾಲರಾಜ್ ಮೇಡಮ್ ತುಂಬ ಸಿನಿಮಾಗಳು ತಾಯಿ ಪಾತ್ರ ಮಾಡಿದ್ದಾರೆ. ನಮಗೇನು ವಿಶೇಷ ಅಂತ ಅನಿಸುತ್ತೆ, ಸಹಜವಾಗಿ ಅನಿಸೋದು. ಇಲ್ಲಿ ಅವ್ರ ಪಾತ್ರದ ಜೊತೆಗೆ ಕಥೆಯಲ್ಲಿ ತುಂಬ ವಿಷಯಗಳನ್ನ ನಡೆಸ್ತಾರಲ್ಲ, ಹಾಗೆ ಅವರು ತುಂಬ ವಿಷಯಗಳನ್ನ ಮೂವ್ ಮಾಡಿಸ್ತಾರೆ, ಆಡಿಯನ್ಸ್ನ ಟ್ರಾವೆಲ್ ಮಾಡಿಸ್ತಾರೆ. ಬೇರೆ ಬೇರೆ ಕಡೆ ಯೋಚನೆ ಮಾಡೋದಕ್ಕೆ ದಿಕ್ಕು ತಪ್ಪಿಸಿ ದಿಕ್ಕೊಳಗೆ ತಂದು ಈ ಥರದ್ದೆಲ್ಲ ತುಂಬ ಕೆಲಸಗಳು ಆ ಪಾತ್ರ ಮಾಡುತ್ತೆ, ಅಮ್ಮನ ಪಾತ್ರ. ಹಾಗಾಗಿ ಅಮ್ಮ ಅವರೇ ಆದ್ರೂ ವಿಶೇಷ ಅಂತ ಅನಿಸುತ್ತೆ. ಇನ್ನು ದೇವಿ, ನವೀನ್ ಕೃಷ್ಣ ಸರ್ ಮಾಡಿದ್ದು ದೇವಿ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಅವ್ರು ನೆಗೆಟಿವ್ ಮಾಡ್ತಿದ್ದಾರೆ. ನನ್ನ ತುಂಬಾ ಆತ್ಮೀಯ ಸ್ನೇಹಿತ, ಅಣ್ಣ, ಬ್ರದರ್, ಹೇಗೆ ರಾಮ್ಜಿ ಸರ್ ಹಾಗೇ ನವೀನ್ ಸರ್ ನನಗೆ. ಅವ್ರ ಜೊತೆನೂ ನನಗೊಂದು 12 ವರ್ಷದ ಒಂದು ಜರ್ನಿ ಇದೆ. ದಿಮಾಕು ಸಿನಿಮಾಗೆ ನಾನು ಹಾಡು ಬರೆದಿದ್ದೆ ಸರ್. ಆ ಇಡೀ ಸಿನಿಮಾ ಜರ್ನಿ ಇದ್ದೆ ನಾನು. ಸೊ ನನಗೆ ಸಿನಿಮಾ ಅರ್ಥ ಆಗಿದ್ದು ಕಲಿತಿದ್ದು ಆ ಸಿನಿಮಾದಲ್ಲಿ. ಅದಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನ ತೊಗೊಂಡು ನಾನು ಹೊರಗೆ ಬಂದು ಈಗ ಸಿನಿಮಾ ಮಾಡ್ತೀನಿ ಅಂತಂದಾಗ ನನ್ನ ಹೀರೋ ಅವ್ರು ನನ್ನ ಜೊತೆ ಇಲ್ಲದಿದ್ರೆ ಹೇಗೆ. ಹಾಗಾಗಿ ಪಾತ್ರ ಯಾವುದು ಅಂತ ಫಿಕ್ಸ್ ಮಾಡ್ಕೊಂಡಿರಲಿಲ್ಲ ನಾನು. ಅವ್ರಿಗೆ ಕಥೆಯಾಗಿ ಹೇಳಿದ್ಮೇಲೆ ಅವ್ರಿಗೆ ಕ್ಯೂರಿಯಾಸಿಟಿ ತೋರಿಸು, ಅವ್ರಿಗೆ ಸಖತ್ ಇಷ್ಟ ಆಯಿತು. ಸರಿ ಈ ಗ್ಯಾಪಲ್ಲಿ ಒಂದು ಪಿಚ್ ಮಾಡೋಣ ಅಂತ ಆ ಕ್ಯಾರೆಕ್ಟರ್ ಪಿಚ್ ಮಾಡಿದೆ. ಸರಿ ಯಾವುದಾದ್ರೂ ಸರಿ ನೀವು ಇದೆ ಅಂತಲ್ಲ ಅದಂತಲ್ಲ, ಏನು ಬೇಕಾದ್ರೆ ಹೇಳಿ ನಾನು ಮಾಡ್ತೀನಿ ಅಂತಂದರು. ಹಾಗೆ ಇನ್ನೊಂದು ಪಾತ್ರ ಅವ್ರು ಬಂದರು ಫಸ್ಟ್ ಟೈಮ್, ಅಲ್ಲೇ ನನಗೆ ಅಪ್ರೋಚ್ ಮಾಡಿದೆ, ನೆಗೆಟಿವ್ ಮಾಡಬೇಕು ಓಕೆನಾ ಅಂತ. ಮಾಡ್ತೀನಿ, ನಿಮ್ಗೆ ಏನು ಬೇಕೋ ಮಾಡ್ತೀನಿ ಅಂತ ಬಂದು ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಅವರು. ಉಳಿದಂತೆ ನಮ್ಮ ನಾಯಕಿ ಲಿಯೋನಿಲಾ ಶ್ವೇತಾ ಡಿಸೋಜ ವೈ ಅನ್ನೋ ಒಂದು ಹಿಂದಿ ಸಿನಿಮಾ ಮಾಡಿದರು, ಅದನ್ನು ಖಾಸಗಿ ನನಗೆ ನೋಡೋಕ್ಕೆ ಲುಕ್ಕು ಅದು ಅನ್ನೋದಕ್ಕಿಂತ ಎಕ್ಸ್ಪ್ರೆಷನ್ಸಲ್ಲಿ ನನಗೆ ತುಂಬ ಇಂಪ್ರೆಸ್ ಮಾಡಿದ್ರು. ಥಿಯೇಟ್ರಲ್ಲೂ ಜನಕ್ಕೆ ಅದು ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಮಾತು ತುಂಬ ಕಡಿಮೆ ಪಾತ್ರಕ್ಕೆ. ಅದು ಏನು ರೆಗ್ಯುಲರ್ ಟೆಂಪ್ಲೇಟ್ ಇರುವ ಬಬ್ಲಿ ಕಾಲೇಜ್ ಗೋಯಿಂಗ್, ಈಸಿ ಗೋಯಿಂಗ್ ಆ ಥರದ್ದಲ್ಲದೆ ಮಾತು ಮೌನದಲ್ಲೇ ತುಂಬ ವಿಷಯಗಳನ್ನ ಹೇಳುವಂಥ ಕ್ಯಾರೆಕ್ಟರ್, ಸಪ್ರೆಸ್ಡ್ ಕ್ಯಾರೆಕ್ಟರ್. ಒಂದು ಸಲ ಜೋವಿಯಲ್ಲಾಗಿದ್ದಂಥ ಪಾತ್ರ ಒಂದು ಸಪ್ರೆಸ್ಡ್ ಮೋಡಿಗೆ ಬಂದು ಅದಾದಮೇಲೆ ಮತ್ತೆ ಮೆಚ್ಯೂರ್ ಆಗುವಂಥ ಒಂದು ಟ್ರಾವೆಲ್ ಇದೆ, ಜರ್ನಿ ಇದೆ ಆ ಕ್ಯಾರೆಕ್ಟರ್ಗೆ. ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವು ಫ್ರೇಮ್ಗಳಂತೂ ನಾನು ಆಸೆ ಪಟ್ಟಿಟ್ಟಿದ್ದೀನಿ, ಇವರು ಈ ಫ್ರೇಮಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ, ಆ ಎಕ್ಸ್ಪ್ರೆಷನ್ ನಾನು ಕ್ಯಾಪ್ಚರ್ ಮಾಡದಿದ್ರೆ ತಪ್ಪಾಗುತ್ತೆ ಅನ್ನೋ ಥರನೂ ನಾನು ಫ್ರೇಮ್ ಇಟ್ಟಿದ್ದೀನಿ ಅವ್ರಿಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಬರೆದಂಥ ಪಾತ್ರಕ್ಕೆ ನೀವು ಆಯ್ಕೆ ಮಾಡಿದಂಥ ಆರ್ಟಿಸ್ಟ್ಗಳು ಜೀವ ತುಂಬಿದ್ದಾರೆ ಅನ್ನೋ 100%. ಆಮೇಲೆ ಇನ್ನೊಂದು ಕಲಾವಿದರ ಆಯ್ಕೆ, ನನ್ನ ಪರ್ಸೆಪ್ಷನಲ್ಲಿ ಈ ಪಾತ್ರಕ್ಕೆ ಇವರು ಹೋಗ್ತಾರ ಅಂತ ಯೋಚನೆ ಮಾಡೋದೇ ತಪ್ಪು. ಅವ್ರು ಕಲಾವಿದರಾಗಿರೋದೇ ಯಾವ ಪಾತ್ರ ಕೊಟ್ಟರು ಮಾಡ್ತಾರೆ ಅಂತಲೇ
ಕಲಾವಿದರಾಗಿರ್ಬೋದು, ಆ ನಂಬಿಕೆ ಇದ್ದಾಗಲೇ ನಾವು ಹತ್ರ ಹೋಗ್ಬೇಕು. ಅದರ್ವೈಸ್ ಅದು ಪಾಯಿಂಟ್ಲೆಸ್ ಅಂತ. ಸೊ ಹಂಗಾಗಿ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಇದ್ದೇನೆ ಹೋಗಿದ್ದು, ಅದು ಫುಲ್ಫಿಲ್ ಆಗಿದೆ. ಸರ್, ಇವಾಗ ನೀವು ಮ್ಯೂಸಿಕ್ ಮಾಡುವಾಗ ಆ ಸಿನಿಮಾದಲ್ಲಿ ಸ್ಟಾರ್ಗಳು ಕಾಸ್ಟು ಇದ್ದಾರಾ ಅನ್ನೋದು ಮ್ಯಾಟ್ರ್ ಆಗುತ್ತಾ? ಆಗುತ್ತೆ. ಈಗ ಏನಾಗುತ್ತೆ, ಕೆಲವು ದೊಡ್ಡ ಸ್ಟಾರ್ಗಳು ಆ ಥರ ಇದ್ದಾಗ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಇದಕ್ಕೇನೋ ಬೇರೆ ಥರದ್ದು ಒಂದು ಎಲಿವೇಶನ್ ಮ್ಯೂಸಿಕಲ್ಲಿ ಬರಬೇಕು ಅನ್ನೋದು. ಆದರೆ ಏನಾಗುತ್ತೆ, ಕೆಲವು ಹೀರೋಗಳು ಫ್ರೇಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಇಡೀ ಥಿಯೇಟ್ರು ಎಲ್ಲ ಎಕ್ಸೈಟ್ಮೆಂಟು, ಅವ್ರ ಎಕ್ಸೈಟ್ಮೆಂಟ್ನ ನಾವು ಮ್ಯೂಸಿಕಲ್ಲಿ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಫೇಲ್ಯೂರ್. ಬಟ್ ಈಗ ಹೊಸ ಹೀರೋ ಹಿಂಗೇನಾರೋ ಇದ್ದಾಗ ಆ ರಿಯಾಕ್ಷನ್ ಇರಲ್ಲ ಥಿಯೇಟರ್ನಲ್ಲಿ. ಸೊ ನಾವು ಅವಾಗ ಆರ್ಟಿಫಿಷಿಯಲ್ ಆಗಿ ಕೊಡಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ಅದು ತುಂಬ ವರ್ಕ್ ಆಗಲ್ಲ. ಆಡಿಯನ್ಸ್ ಏನಕ್ಕೆ ಎಷ್ಟೆಲ್ಲ ಕೊಡ್ತಿದ್ದಾರೆ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಅದನ್ನ ಆಡಿಯನ್ಸ್ ಪಲ್ಸ್ನ ನಾವು ಬೇಸಿಕಲಿ ರೀ ರೆಕಾರ್ಡಿಂಗ್ ಅಂದ್ರೆ ಏನಂತಂದ್ರೆ, ನಾನೊಬ್ಬ ಫಸ್ಟ್ ಆಡಿಯನ್ ಆಗಿ ಫಿಲಮ್ಮು ನನಗೆ ಏನೇನು ಕಾಣ್ತಾ ಇದೆ, ಎಲ್ಲಿ ನನಗೆ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಎಲ್ಲಿ ಎಮೋಷನ್ ಇವೆ, ಆ ಗ್ರಾಫ್ ಏನೇನಿರುತ್ತೆ ಅದನ್ನ ನಾನು ಅಂಡರ್ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಮ್ಯೂಸಿಕಲ್ಲಿ ಆಡಿಯನ್ಸ್ಗೆ ಏನೇನು ಅನ್ಸುತ್ತೆ ಅದನ್ನ ಇನ್ನು ಸ್ವಲ್ಪ ಪುಷ್ ಮಾಡೋದು ಅಷ್ಟೇ ಕೆಲಸ ರೀ ರೆಕಾರ್ಡಿಂಗ್. ಕೆಲವು ಕಡೆ ಮಾತ್ರ ಓಲ್ಡ್ ಮಾಡೋದು ಅಥವಾ ಡ್ರಾಮಾ ಮಾಡೋದು ಈ ಥರದ್ದೆಲ್ಲ ಇರುತ್ತೆ ಕೆಲವು ಸಿಚುವೇಶನ್. ಮೋಸ್ಟ್ ಆಫ್ ದ ಟೈಮ್ ಇದೇ ಮಾಡೋದು. ಹಾಗಾಗಿ ಆಡಿಯನ್ಸ್ ಏನು ಕೇಳ್ತಾರೆ ಅದನ್ನ ನಾವು ಕೊಡಬೇಕು. ನೀವು ಇಷ್ಟು ಮಾಡಿರೋ ಸಾಂಗ್ಗಳಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂಥ ಸಾಂಗು ದಿಢೀರಾಗಿ ಫೇಮಸ್ ಆಗಿರೋದು ಯಾವುದಾದ್ರೂ ಎಕ್ಸಾಂಪಲ್ ಇದೆಯಾ ನೀವು ಮಾಡಿದಂಥ ಹಾಡು? ಹಾಗಂತೆ ಇದೆ. ಮತ್ತೆ ಇದ್ರದ್ದು ಆಕ್ಚುಲಿ ಎಸ್ಪೆಷಲಿ ಇವಳ ಯಾರೋ ಶಿವನೇ ಸಾಂಗ್ ಇದೆಯಲ್ಲ, ಅದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ಎಲ್ಲೋ ಹೋಗ್ಬಿಡ್ತು. ಮತ್ತೆ ಎಸ್ಪೆಷಲಿ ಈ ಸಾಂಗ್ ಈಗ ರೊಮ್ಯಾಂಟಿಕ್ ಸಾಂಗ್ ಇದೆಯಲ್ಲ, ಅದು ಅಷ್ಟು ಬ್ಯೂಟಿಫುಲ್ ಆಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಚೆನ್ನಾಗಿ, ಅಷ್ಟು ರೊಮ್ಯಾಂಟಿಕ್ ಆಗಿ, ಅಷ್ಟು ನಾನೇ ಸುಮಾರು ಸಾರಿ ನೋಡ್ತಾ ಇರ್ತೀನಿ. ಒಳ್ಳೆ ಹೀರೋಯಿನ್ ಸೆಲೆಕ್ಟ್ ಮಾಡಿದ್ದೀರ, ಒಳ್ಳೆ ಹೀರೋ ಸೆಲೆಕ್ಟ್ ಮಾಡಿದ್ದೀರ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ನೋಡಿಸ್ಕೊಡುತ್ತೆ. ಇವಾಗ ನೀವು ಲೂಸಿಯಾದಲ್ಲೇ ಸಕ್ಕತ್ತಾಗಿದೆ ಸರ್ ಸಾಂಗ್ಗಳು ಮಾತ್ರ. ಇವಾಗ ಆ ಸಾಂಗ್ಗಳು ಇವಾಗ ಅಂದರೆ ಅವಾಗಲೇ ತುಂಬ ಹಿಟ್ ಆಗಿತ್ತು, ಬಟ್ ಇವಾಗ ಇನ್ಸ್ಟಾದಲ್ಲಂತೂ ಇನ್ನೂ ವೈರಲ್ ಆಗ್ತಾ ಇದೆ. ಇನ್ಸ್ಟಾದಲ್ಲಿ ಈಗ ನಾನು ಮೊನ್ನೆ ಯಾವ ಯುಗಾದಿ ಟೈಮಲ್ಲಿ ಸುಮ್ಮನೆ ಚೆಕ್ ಮಾಡ್ತಾ ಇದ್ದೆ, ಇನ್ಸ್ಟಾ ಟ್ರೆಂಡಿಂಗ್ ಅಂತ ಬರುತ್ತಲ್ಲ, ಅದರಲ್ಲಿ ಊರಲ್ಲೇನೋ ಹಬ್ಬ ಅಂತೆ ಅದು ಟ್ರೆಂಡಿಂಗ್ ಅಲ್ಲಿ ಇದೆ. ಮತ್ತೆ ಯಾಕೋ ಬರ್ಲಿಲ್ಲ ಸಾಂಗ್, ಮತ್ತೆ ಅನನ್ಯ ಭಟ್ ಹಾಡಿರೋದು ಪ್ಯಾಥೋ ಸಾಂಗ್ಗಳೆಲ್ಲ ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಎಲ್ಲರೂ ಪಾಪ ಪ್ಯಾಥೋ ಮೋಡಲ್ಲಿ ಇರಬೇಕು ಆಡಿಯನ್ಸ್ ಎಲ್ಲ. ಸರ್, ಇವಾಗ ಒಬ್ಬ ಕಲಾವಿದರು ಇವಾಗ ನೀವು ಸ್ಟೋರಿನ ರೆಡಿ ಮಾಡುವಾಗ ನಿಮಗೆಲ್ಲೋ ಒಂದು ಕಡೆ ಅನಿಸುತ್ತೆ, ನಾನು ಈ ಸಿನಿಮಾ ರಿಲೀಸ್ ಆದಮೇಲೆ ನನಗೆ ನೆಗೆಟಿವ್ ಆಗುತ್ತಾ ಪಾಸಿಟಿವ್ ಆಗುತ್ತಾ, ಎಲ್ಲೋ ಒಂದು ಕಡೆ ತುಂಬ ಕಾಡ್ತಾ ಇರುತ್ತೆ, ನನ್ನ ಫಸ್ಟ್ ಸಿನಿಮಾ ಇದು ಹೆಂಗಾಗುತ್ತೆ, ಜನ ಹೆಂಗೆ ತಗೊಳ್ತಾರೆ ಅನ್ನೋದು. ಆ ಟೆನ್ಷನ್ ಏನಾದರೂ ನಿಮಗಿದೆಯಾ? ನಾನು ಹಾನೆಸ್ಟ್ಲಿ ಹೇಳ್ತೀನಿ, ನನಗೆ ಇದಿಲ್ಲ. ಯಾಕೆಂದರೆ ನನ್ನ ಸುತ್ತ ಇರೋ ಬಳಗ ತುಂಬ ಪಾಸಿಟಿವ್ ಆಗಿದೆ ಸಿನಿಮಾ ಬಗ್ಗೆ, ಮತ್ತು ತುಂಬ ಹಾನೆಸ್ಟಾಗಿ ವರ್ಕ್ ಮಾಡ್ತಿದ್ದಾರೆ. ನನ್ನನ್ನು ಇನ್ಕ್ಲೂಡ್ ಮಾಡಿ ಎಲ್ಲರೂ ಅಷ್ಟು ಹಾನೆಸ್ಟಾಗಿ ಒಂದು ಪಟ್ಟು ಜಾಸ್ತಿ ಕೆಲಸ ಮಾಡ್ತಿದ್ದಾರೆ. ಹಂಗಾಗಿ ಆ ನಂಬಿಕೆ ರಿಸಲ್ಟು ಸಹ ಚೆನ್ನಾಗೇ ಇರುತ್ತೆ ಅಂತ ನನ್ನ ನಂಬಿಕೆ. ಹಂಗಾಗಿ ನನಗೆ ಯಾವುದೇ ಟೆನ್ಷನ್ ಇಲ್ಲ. ಹಾಗಿದ್ರೆ ತುಂಬಾ ಜನ ಹೊಸ ಟೀಮ್ ಜೊತೆ ವರ್ಕ್ ಮಾಡಿದ್ದೀನಿ. ಹೊಸ ಟೀಮ್ಗಳಲ್ಲಿ ಒಂದು ಪ್ರಾಬ್ಲಮ್ ಏನಿರುತ್ತೆ ಅಂದರೆ ಎಕ್ಸೈಟ್ಮೆಂಟ್ ಇರುತ್ತೆ, ಬಟ್ ಪ್ರೊಫೆಷನಲಿಸಮ್ ಇರಲ್ಲ. ತುಂಬಾ ಜನ ಎಲ್ಲರೂ ಕಲ್ತ್ಕೊಂಡು ಅಥವಾ ಇನ್ನೇನೋ ಮಾಡ್ಕೊಂಡು ಬಂದಿರಲ್ಲ. ಬಟ್ ಇಲ್ಲಿ ರಾಮ್ಜಿ ಸ್ಟುಡಿಯೋ ಆಗಿರ್ಬೋದು ಮತ್ತು ಇವರೆಲ್ಲ ಏನಂತಂದರೆ ಪ್ರೊಫೆಷನಲಿ ವರ್ಕ್ ಮಾಡಿರೋರು. ಈ ಫಿಲಮ್ ಹೊಸದು, ಬಟ್ ಇಂಡಸ್ಟ್ರಿ ಅಂತ ಏನಿದೆ ಮೀಡಿಯಾ, ಅಲ್ಲಿಗೆ ತುಂಬ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಮತ್ತು ಅಷ್ಟು ಡಿಸಿಪ್ಲಿನ್ ಆಗಿ ಪ್ರೊಫೆಷನಲ್ ಆಗಿ ಎಲ್ಲನೂ ಮಾಡ್ಕೊಂಡು ಬಂದಿದ್ದಾರೆ. ಅದು ಫಿಲಮಲ್ಲಿ ಖಂಡಿತ ಕಾಣುತ್ತೆ. ಸರ್, ಇದು ನಂದು ಲಾಸ್ಟ್ ಕ್ವಶನ್ನು, ಅದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಎಲ್ಲೋ ಹೇಳ್ತಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಿದ್ದೋಗ್ತಿದೆ, ಎಲ್ಲೋ ಒಂದು ಕಡೆ ವೀಕ್ ಆಗ್ತಿದೆ, ಈ ಥರ ಎಲ್ಲ ಮಾತುಗಳು ಇತ್ತೀಚೆಗಂತೂ ತುಂಬ ಕೇಳಿ ಬರ್ತಾ ಇದೆ. ನಿಮ್ಮ ಪ್ರಕಾರ ಹೌದಾ ಅಂತ? ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ. ಏನಕ್ಕೆ ಅಂತಂದರೆ ಕೊರೋನಾ ಟೈಮಲ್ಲಿ ಏನೇನೋ ಓಕೆ ಫಿಲಮ್ ಎಲ್ಲ ಮುಗಿದೇ ಹೋಗುತ್ತೆ, ಇಂಡಸ್ಟ್ರಿನೇ ಮುಗಿದೋಗುತ್ತೆ ಅನ್ನೋ ಎಷ್ಟು ಚೆನ್ನಾಗಿ ಎತ್ಕೊತ್ತು. ಟ್ರಾನ್ಸ್ಫರ್ ಆಗಿರ್ಬೋದು, KGF ಆಗಿರ್ಬೋದು, ಹೆಂಗೆ ಎತ್ಕೊಂಡ್ಬಿಟ್ಟು. ಆಮೇಲೆ ನಾನು ಈಗ ರೀಸೆಂಟಾಗಿ ನನ್ನ ಕೆಲವು ಗೆಳೆಯರು
ಚೇತನ್ ಅಂತ, ಕೆಂಜಾ ಚೇತನ್ ನಿಮ್ಗೆ ಗೊತ್ತಿರ್ಬೋದು. ಅವರು ಒಂದು ಚೌ ಬಾತ್ ಅಂತ ಫಿಲಮ್ ಮಾಡಿದ್ದಾರೆ. ಅದನ್ನ ಸುಮಾರು ದಿನ ಫಾಲೋ ಅಪ್ ಮಾಡಿದ್ರು. ಅವರು ಮೊನ್ನೆ ಕರೆದು 50ನೇ ದಿನದ ಶೋ ಇದೆ ಬನ್ನಿ ನೋಡಿ ಅಂತ ಕರೆದ್ರು. ಫಿಲಮ್ ಡೀಸೆಂಟ್ ಆಗಿ ಚೆನ್ನಾಗಿರೋ ಫಿಲಮ್. 50 ದಿನ ಮಲ್ಟಿಪ್ಲೆಕ್ಸ್ ಓಡಿದೆ ಅದು ಫಿಲಮ್. ಯಾರಿಗಾರು ಗೊತ್ತಾ? ಯಾರಿಗೂ ಗೊತ್ತಿಲ್ಲ, ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಅದು. ಅಂದ್ರೆ ಆಕ್ಚುಲಿ bookmyshow.com ನಲ್ಲೋ ಎಲ್ಲೋ ಆಡಿಯನ್ಸ್ ಹುಡಿಕೊಂಡು ಹೋಗಿ ಕನ್ನಡ ಫಿಲಮ್ ಯಾವ್ದಾರ ಇದೆಯಾ ಅಂತ ಅಟ್ಲೀಸ್ಟ್ ಸುಮಾರಾಗಿ ಚೆನ್ನಾಗಿದ್ರು ಹೋಗಿ ಆಡಿಯನ್ಸ್ ನೋಡ್ತಾ ಇದ್ದಾರೆ. ನಮ್ಮ ಕರ್ತವ್ಯ ಏನಂದ್ರೆ ಅಟ್ಲೀಸ್ಟ್ ಒಂದು ಡೀಸೆಂಟ್ ಆದ ಫಿಲಮ್ಗಳು ಕೊಡ್ಬೇಕು. ಫಿಲಮ್ಗಳನ್ನ ನಾವು ಚೆನ್ನಾಗಿ ಕೊಡದೆ ಆಡಿಯನ್ಸ್ ಬಂದು ನೋಡ್ತಿಲ್ಲ ಅನ್ನೋದು ಮೊನ್ನೆ ರವಿಚಂದ್ರನ್ ಸರ್ ಅದನ್ನೇ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದು ಒಂದು ಎಕ್ಸಾಂಪಲ್ ಅಲ್ಲ, ಇನ್ನೊಂದು 4ನೇ ಆಯಾಮ ಅಂದ್ಬಿಟ್ಟು ಅವನು ಗೌತಮ್ ಮಾಡಿರೋ ಫಿಲಮ್. ಅದು ಅಷ್ಟೇ 3 ವಾರ ಓಡ್ತು ಫಿಲಮ್ ಅದು. ಅಂದ್ರೆ ಅವ್ರ ಪಾಪ ಪಬ್ಲಿಸಿಟಿನೇ 1 ವಾರ ಪಬ್ಲಿಸಿಟಿ ಮಾಡಿಲ್ಲ ಅವ್ರ ಫಿಲಮ್ನ. ಅಂದ್ರೆ ತುಂಬಾ ಜನ ಕನ್ನಡ ಫಿಲಮ್ ಯಾವ್ದಿದೆ ಥಿಯೇಟರ್ ನಲ್ಲಿ ಅಂತ ಹುಡಿಕೊಂಡು ಹೋಗಿ ನೋಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನಂದ್ರೆ ಡಿಸಪಾಯಿಂಟ್ ಆಗ್ಬಾರ್ದಲ್ಲಿ, ಅಟ್ಲೀಸ್ಟ್ ಕಾಸು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ಅಂತಂದ್ರೆ ಖಂಡಿತ ನೋಡ್ತಾ ಇದ್ದಾರೆ. ಹಂಗಿದೆ ಇಂಡಸ್ಟ್ರಿ ನನ್ನ ಪ್ರಕಾರ, ಹೋಪ್ಫುಲ್ ಆಗೇ ಇದೆ. ಸೊ ನಾವು ಅಷ್ಟು ಕಾನ್ಫಿಡೆಂಟ್ ಆಗಿ ಫಿಲಮ್ ಮಾಡಿ ಅಷ್ಟು ಧೈರ್ಯವಾಗಿ ಪಬ್ಲಿಷ್ ಮಾಡಿ ಬನ್ನಿ ನಮ್ಮ ಫಿಲಮ್ನ ನೋಡಿ ಅಂತ ಹೇಳ್ಬೇಕಷ್ಟೇ. ಏನಿಲ್ಲ, ಈಗ ವಾತಾವರಣ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ನಮ್ಮ ಸುತ್ತ ಆ ಥರದೊಂದು ವಾತಾವರಣ ಬಿಲ್ಡ್ ಆಗುತ್ತೆ. ಚೆನ್ನಾಗಿಲ್ಲ ಮನುಷ್ಯನೇ ಅಷ್ಟೇ. ಆರೋಗ್ಯ, ನಾನು ಜ್ವರ ಬರ್ತಿದೆ ಅಂತ ಬೆಳಗ್ಗೆ ಅಂದ್ಕೊಂಡ್ರೆ ಹಂಗೆ ಅನ್ಕೋತಾರೆ, ಸಾಯಂಕಾಲದೊಳಗೆ ಜ್ವರ ಗ್ಯಾರಂಟಿ ಬರುತ್ತೆ. ಹಂಗೆ ಇಂಡಸ್ಟ್ರಿ ನೆಗೆಟಿವ್ಗಳನ್ನ ಮಾತಾಡೋದನ್ನ ಬಿಟ್ಟು ಅದು ಹಂಗಾಗೋಯ್ತಂತೆ, ಹಿಂಗೆ ಮುಚ್ಚೋಯ್ತಂತೆ, ಅದಾಗ್ತಿದೆಯಂತೆ, ನಾವು ಅವ್ರಿಗಿಂತ ಕಮ್ಮಿ ಇದೆ, ಇದನ್ನು ಕಡಿಮೆ ಮಾಡಿ ಚಿಕ್ಕದರಲ್ಲೂ ಸಂಭ್ರಮ ಬೆಳಬೇಕು. ಅಂದರೆ ಅದೇ ದೊಡ್ಡದಾಗೋದು. ಹನಿ ಕುಡಿದ್ರೆ ಹಳ್ಳ. ಯಾವುದೋ ಸಣ್ಣ ಗೆಲುವನ್ನು ಸಹ ಸಂಭ್ರಮಿಸಿದ್ರೆ, ಯಾವುದೋ ಒಂದು ಕಾಂತ, ಅದು ಶಾಕಾಹಾರಿ ಸಿನಿಮಾ ಥಿಯೇಟ್ರಲ್ಲಿ ಚೆನ್ನಾಗಾಯಿತು, ಲಿಂಕ್ ಚೆನ್ನಾಗಾಯಿತು, ಅದನ್ನು ದೊಡ್ಡದಾಗಿ ಸಂಭ್ರಮಿಸ್ಬೇಕು. ಆಗ ಮಾತ್ರ ಅದ್ರ ಸುತ್ತ ಇನ್ನೊಂದಷ್ಟು ಪಾಸಿಟಿವ್ ವಿಷಯಗಳು ನಡೆಯುತ್ತೆ ಅಂತ. ಹಾಗಾಗಿ ನೆಗೆಟಿವ್ ಮೈಂಡ್ಸೆಟ್ಟಿಗೆ ಹೋಗೋದೇ ಬೇಡ. ತುಂಬ ಚೆನ್ನಾಗಿದೆ ನಮ್ಮ ಇಂಡಸ್ಟ್ರಿ. ಸರ್ ಹೇಳಿದಂಗೆ ಕೊರೋನಾ ಆದಮೇಲೆ ಫಸ್ಟ್ ಚೇತರಿಸ್ಕೊಂಡು ಬಿಗ್ಗೆಸ್ಟ್ ಹಿಟ್ಗಳನ್ನು ಕೊಟ್ಟಿದ್ದು ನಮ್ಮ ಕನ್ನಡ ಇಂಡಸ್ಟ್ರಿ. ಆ ಹೆಮ್ಮೆ ನಮಗಿರಲಿ. ಆ ಹಿಟ್ ಮಾಡಿದ್ದು ನಮ್ಮದೇ ಆಡಿಯನ್ಸು, ಇದೇ ಜನ ಹೋಗಿ ನೋಡಿದ್ದಕ್ಕೆ ಸಿನಿಮಾ ಹಿಟ್ ಆಗಿದ್ದು. ಆಮೇಲೆ ಮೀಡಿಯಾದು ಜವಾಬ್ದಾರಿನೂ ಇದೆ, ಇದನ್ನೇನು ನೆಗೆಟಿವ್ ಆಗಿ ತಗೊಳ್ಳೋದಿಲ್ಲ. ಏನಂದ್ರೆ ಈಗ ಕೆಲವು ಫಿಲಮ್ಗಳು ಎಲ್ಲೋ ಚೆನ್ನಾಗಿರುತ್ತೆ, ಸಣ್ಣ ಫಿಲಮ್ಗಳಿರುತ್ತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಸಪೋರ್ಟ್. ಅಂದರೆ ಯೂಶಲಿ ಏನಾಗುತ್ತೆ, ಫಿಲಮ್ ಒಂದು ರಿಲೀಸ್ ಆದಮೇಲೆ ಅದ್ರ ಪಬ್ಲಿಸಿಟಿ ಅದು ಇದು ಯಾರು ಪಾಪ ಪ್ರೊಡಕ್ಷನ್ ಅವ್ರು ಮಾಡೋಷ್ಟು ಕೆಪಾಸಿಟಿ ಅಥವಾ ಆ ಎಕ್ಸೈಟ್ಮೆಂಟ್ ಯಾವುದೂ ಇರಲ್ಲ. ಆ ಥರದ್ದು ನಾವು ಹುಡುಕಿ ಒಂದಷ್ಟು ಈ ಥರ ಮೀಡಿಯಾಗಳು ಅದನ್ನು ಮಾಡಬೇಕು. ಆ್ಯಕ್ಚುಲಿ ಅದು 1 to 1. ಈಗ ಮೀಡಿಯಾಗಳು ಈಗ ಅಂದರೆ ಫಿಲಮ್ ಮೀಡಿಯಾಗಳು ಇರೋದೇ ಫಿಲಮ್ನ ಕವರ್ ಮಾಡೋದಕ್ಕೆ, ಫಿಲಮ್ ಇದ್ರೇ ಅವ್ರಿಗೂ ಕೆಲಸ. ಹಾಗಾಗಿ ಅದು ಒಂದಕ್ಕೊಂದು ಮ್ಯೂಚುವಲ್. ಆ ಥರದ ಕೆಲಸ ಅಷ್ಟು ಈಸಿ ಇಲ್ಲ, ಬಟ್ ಅದನ್ನು ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್. ಇವಾಗ ಇಂಡಸ್ಟ್ರಿ ಈ ಥರ ಆಗ್ತಾ ಇದೆ ಅಂದಾಗ ಎಲ್ಲೋ ಸ್ಟಾರ್ಗಳ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ, ಇವ್ರುಗಳು ಸಿನಿಮಾ ಕೊಡ್ತಾ ಇಲ್ಲ ಹಾಗಾಗಿ ಈ ಥರ ಆಗ್ತಾ ಇದೆ. ಅದು ತಪ್ಪ ಅಂತ ನಿಮ್ಮ ಪ್ರಕಾರ? ನೀವು ಹೆಮ್ಮೆ ಪಡಬೇಕು. ಯಾವುದೇ ಆರ್ಟಿಸ್ಟ್ ಆಗಲಿ ಅವ್ರಿಗೆ ಆಸೆ ಇರಲ್ವಾ, 3 ತಿಂಗಳಿಗೆ ಒಂದು ಸಿನಿಮಾ ಬರಬೇಕು, ನನ್ನ ಸಿನಿಮಾ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಬೇಕು, ಫ್ಯಾನ್ಸ್ ಎಂಜಾಯ್ ಮಾಡಬೇಕು, ಇದು ಸ್ಟಾರ್ಡಮ್ ಹಂಗೆ ಉಳ್ಕೊಂಡಿರ್ಬೇಕಂತ ಯಾವ ಸ್ಟಾರ್ಗೆ ಆಸೆ ಇರಲ್ಲ. ಏನಕ್ಕೆ ಅವರು 3 ವರ್ಷ ಆದರೂ ಒಂದು ಸಿನಿಮಾ ಮೇಲೆ ಕಷ್ಟಪಟ್ಕೊಂಡು ಡೇಟ್ಗಳನ್ನ ಮಾಡ್ತಾರೆ. ನನ್ನ ಸ್ಕೇಲ್ನ, ನನ್ನ ಇಂಡಸ್ಟ್ರಿ ಸ್ಕೇಲ್ನ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬೇಕು, ಕೊಟ್ಟರೆ ವಿಶೇಷವಾಗಿ ಕೊಡಬೇಕು ಅನ್ನೋದನ್ನೇ ಬೆಂಚ್ ಮಾರ್ಕ್ ಫಿಕ್ಸ್ ಆಗೋಗಿದೆ. ನಿಮಗೆ KGF ಅಂತ ದೊಡ್ಡ ಬೆಂಚ್ ಮಾರ್ಕ್ ಮಾಡಿಬಿಟ್ಮೇಲೆ ಹಾಗಿದ್ರೆ ಒಂದು ಸಕ್ಸಸ್ನ ತಂದು ಕೊಟ್ಟಿದೆ ಇಂಡಸ್ಟ್ರಿಗೆ. ನೀವು ಅರ್ಜೆಂಟಲ್ಲಿ ಇಷ್ಟ ಬಂದಂಗೆ ಏನೋ ಸಿನಿಮಾ ಮಾಡ್ಬಿಟ್ಟು ಅದನ್ನು ಬೀಳ್ಸಿದ್ರು ಅದನ್ನೇ ಮಾತಾಡ್ತಾರೆ ಸ್ಟಾರ್ಗಳ ಬಗ್ಗೆ. ಈಗ ಕರೋನಾ ಬಂದಿದ್ದ ಟೈಮಲ್ಲಿ ಡಿಜಿಟಲ್ ಮೀಡಿಯಾ ಸ್ಟ್ರಾಂಗ್ ಆಯಿತು, ಅಮೆಝಾನು OTTಗಳು ಸ್ಟ್ರಾಂಗ್ ಆಯಿತು ಅನ್ನೋ ಆ ಖಾಲಿ ಇರೋ ಸ್ಪೇಸ್ನ ಅವರು ಕ್ಯಾಪ್ಚರ್ ಮಾಡಿಕೊಂಡ್ರು. ಸೊ ಸ್ಟಾರ್ಗಳು ಖಾಲಿ ಇದ್ದಾರೆ, ಸ್ಟಾರ್ಗಳು ಮಾಡ್ತಿಲ್ಲ ಅಂತ ಅಂದಾಗ ಆಗಬೇಕಾಗಿದ್ದೇನು, ಚಿಕ್ಕ ಸಿನಿಮಾಗಳು ಸ್ಕ್ರೀನ್ನ ಆಕ್ಯುಪೈ ಮಾಡಬೇಕಿತ್ತು, ಚಿಕ್ಕ ಸ್ಟಾರ್ಗಳನ್ನ ಬೆಳೆಸಬೇಕಿತ್ತು, ಬ್ಯಾಲೆನ್ಸಿಂಗ್ ಆಗ್ತಿತ್ತು. ಅವಾಗ ಎಲ್ಲ ಹೊರೆನೂ ನೀವು ಅವ್ರ ಮೇಲೆ ಹಾಕ್ಬಿಟ್ಟು ಸ್ಟಾರ್ಗಳ ಸಿನಿಮಾ ಮಾಡ್ತಿಲ್ಲ ಅನ್ನೋದು ತುಂಬ ತಪ್ಪು. ನಿಮ್ಗೆ ಜಾಗ ಕೊಟ್ಟಿದ್ದಾರೆ, ಖಾಲಿ ಇದೆ ನಿಮ್ಗೆ ಆಟ ಆಡೋಕ್ಕೆ. ಇದು ಮುಖ್ಯವಾದ ನಾನು ಇದನ್ನ ಹೇಳ್ಬೇಕು ಅಂದ್ಕೊಂಡ್ರೆ ತುಂಬ ಇಂಪಾರ್ಟೆಂಟ್ ಏನಂದ್ರೆ, ಸಾರಿ ಮುಗಿಸ್ಬಿಡ್ತೀನಿ. ಅವರೇ ಇದ್ರೆ ಎಲ್ಲ ಬರೀ ಇವ್ರದೇ ಆಗೋಯ್ತು ಗುರು, ಬೇರೆ ಯಾರು ಬೆಳೆಯೋಕ್ಕೆ ಬಿಡಲ್ಲ, ಎಲ್ಲ ಇವರೇ ಅಂತಾನೂ ಬ್ಲೇಮ್ ಮಾಡೋದು. ನಿಮ್ಗೆ ಅಷ್ಟು ದೊಡ್ಡ ಜಾಗ ಬಿಟ್ಕೊಟ್ಟು ಸೈಲೆಂಟ್ ಆಗಿದ್ದಾರೆ, ಅವರೇನೋ ಬೇರೆ ಮಾಡ್ತಿದ್ದಾರೆ. ಅವರು ಅಂತಾನ ಮುಗಿಸ್ಬಿಟ್ರು, ಅವರು ಚಿಕ್ಕ ಸಿನಿಮಾಗಳಂತ ಮುಗಿಸಿದ್ದಾರೆ, ದೊಡ್ಡ ಲೆವೆಲ್ ಆಟ ಆಡ್ತಿದ್ದಾರೆ. ಬಿಟ್ಬಿಡಿ ಅವ್ರನ್ನ, ಅವ್ರು ಮಾಡಿದ್ದಾರೆ. ಚಿಕ್ಕ ಜಾಗ ಇದೆ, ಬಂದು ಆಡ್ಕೊಳ್ಳೋಣ ನಾವು. ಅದೇ ವಿಚಾರ. ಇದು ಆಕ್ಚುಲಿ ಕರೆಕ್ಟ್ ಟೈಮು.
ಹೊಸ ಒಂದಷ್ಟು ಹೀರೋಗಳು ಬರೋದಕ್ಕೆ ಹೌದು. ಮತ್ತೆ ಹೊಸ ಹೊಸ ಫಿಲಮ್ಗಳು ಅಂದ್ರೆ ಈ ಯೂಶಲಿ ನೀವು ಹೇಳ್ದಂಗೆ ಕಾಂಪಿಟೇಷನ್ ಇತ್ತು. ಅಂದ್ರೆ ನಮ್ಗೆ ದೊಡ್ಡ ಫಿಲಮ್ ನಡುವೆ ನಮ್ಗೆ ಶೋಗಳು ಕೊಡ್ತಾ ಇಲ್ಲ, ಇನ್ನೇನೋ ಕೊಡ್ತಾ ಇಲ್ಲ ಅಂತೆಲ್ಲ ಬ್ಲೇಮ್ ಇತ್ತು. ಇವಾಗ ತುಂಬಾ ಒಂದು ದೊಡ್ಡ ಸ್ಪೇಸ್ ಇದೆ. ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನಾನು ಫಿಲಮ್ ವರ್ಕ್ ಮಾಡಿರೋದೇ ಈಗ 6 ಪಿಕ್ಚರು ರೀ ರೆಕಾರ್ಡಿಂಗ್ ಎಲ್ಲ ರೆಡಿಯಾಗಿ ಕೂತಿರೋದು, ಸುಮ್ಮನೆ ವೆಯ್ಟ್ ಮಾಡ್ತಾ ಇರೋ 6 ಪಿಕ್ಚರ್ಗಳಿದೆ. ಸ್ಪೇಸ್ ಇದೆ, ಮತ್ತೆ ಫಿಲಮ್ಗಳು ಇದೆ, ಬರಬೇಕು, ಬಂದು ರಿಲೀಸ್ ಮಾಡಬೇಕು, ಆ ಸ್ಪೇಸ್ ಯೂಸ್ ಮಾಡ್ಕೋಬೇಕು. ಸುಮಾರು ಟೈಮ್ ಏನಾಗುತ್ತೆ ಅಂದ್ರೆ ದೊಡ್ಡ ಫಿಲಮ್ ಬಂದಾಗಲೇ ಅದ್ರ ಹಿಂದೆ ಬರೋದು, ಅದ್ರ ಸೈಡಲ್ಲೇ ಬಂದ್ಬಿಡೋದು, ಈ ಥರದ್ದೆಲ್ಲ ಇರುತ್ತೆ. ಸ್ವಲ್ಪ ಅನ್ಪ್ಲಾನಡ್ ಆಗಿ ಒಂದಷ್ಟು ಕೆಲಸಗಳು ನಡೀತಿದೆ. ಅದು ಬಿಟ್ಟು ಇದು ಕರೆಕ್ಟ್ ಒಳ್ಳೆ ಟೈಮು ಹೊಸ ಹೀರೋಗಳು ಅವರ ಪಬ್ಲಿಸಿಟಿ ಎಲ್ಲ ತಗೊಂಡು ಬೆಳೆಯೋದಕ್ಕೆ, ಮತ್ತೆ ಹೊಸ ಡೈರೆಕ್ಟರ್ಗಳು ಸಣ್ಣ ಸಣ್ಣ ಪಿಕ್ಚರ್ ಮಾಡೋರು ಅವ್ರ ಫಿಲಮ್ಗಳನ್ನ ಸರಿಯಾಗಿ ಪ್ಲಾನ್ ಮಾಡಿ ಸರಿಯಾದ ಸಿನಿಮಾ ಮಾಡೋದಕ್ಕೆ ಒಳ್ಳೆ ಅವಕಾಶ ಇದೆ. ಇದನ್ನ ನಾವು ಯೂಸ್ ಮಾಡ್ಕೋಬೇಕು. ಜುಲೈಯಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಏನು ಹೇಳ್ತೀರಾ ವೀಕ್ಷಕರಿಗೆ? ಎಲ್ಲರೂ ಹೇಳೋ ಹಾಗೆ ಅದನ್ನೇ ಹೇಳಬೇಕು, ಬೇರೆ ದಾರಿ ಇಲ್ಲ ನಮಗೆ. ಸಿನಿಮಾ ಚೆನ್ನಾಗಿ ಮಾಡಿದೆ, ಚೆನ್ನಾಗಾಗಿದೆ. ನಾನು ಹೇಳೋದಕ್ಕಿಂತ ಸಿನಿಮಾ ಕೆಲಸ ಮಾಡಿರೋ ಪ್ರತಿಯೊಬ್ಬರು ಹೇಳಿದ್ದಾರೆ. ಒಂದಷ್ಟು ಜನ ನಮ್ಮ ಆಪ್ತರು, ಒಂದು ಆಪ್ತರಿಂದ ಹೊರಗಿರೋ ಒಂದು ವಲಯ, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಆಗಾಗ ಸಿನಿಮಾ ತೋರಿಸಿ ಅಭಿಪ್ರಾಯಗಳನ್ನ ಕೇಳಿದ್ದೀವಿ. ನಮ್ಮನ್ನು ನಾವು ತಿದ್ಕೊಂಡು ಇದ್ದೀವಿ ಅವ್ರು ಹೇಳಿದ ಅಭಿಪ್ರಾಯಗಳಿಂದ. ಇದು ಹಿಂಗೆ ಆಗಬೇಕಿತ್ತು, ಹಂಗಾಗಬೇಕಿತ್ತು ಅಂತ. ಕೆಲವನ್ನ ಇವರಲ್ಲಿ ಪ್ರಶ್ನೆಗಳು ಹುಟ್ಟಿಸ್ತಿದೆ ಅಂತಂದರೆ ಇದು ವರ್ಕ್ ಆಗುತ್ತೆ ಅನ್ನೋ ನಂಬಿಕೆಗಳು ಒಂದಷ್ಟು ಬಂದಿದೆ. ಯೂಶ್ವಲಾಗಿ ನಾವೇ ನಮ್ಮ ಮನೆಗಳಲ್ಲೇ ಹೇಳ್ತಿರ್ತಾರೆ, ನೀವು ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಮುಂಚೆ ಕುತ್ಕೊಂಡು ನೋಡಲ್ವಾ ಇವರು ಅಂತ. ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಇದು ಆ ಥರದ ಎಕ್ಸ್ಪೆರಿಮೆಂಟು ನೋಡುವಿಕೆಗಳೆಲ್ಲ ತುಂಬ ಆಗಿ ಟೆಕ್ನಿಕಲ್ ಆಗಿ ಸರ್ ಅಂದರೆ ಮೊದಲು ಸಿನಿಮಾ ನೋಡೋಕ್ಕೆ ಮುಂಚೆ ಅವರು ಮೈಂಡ್ ಸೆಟ್ಟಾಗಿ ಇದ್ದಿದ್ದ ರೀ ರೆಕಾರ್ಡಿಂಗ್ ಕೆಲಸ ಬೇರೆ, ಸಿನಿಮಾ ನೋಡಿದ್ಮೇಲೆ ಅವರು ಅದನ್ನು ಅಪ್ಗ್ರೇಡ್ ಮಾಡಿಕೊಂಡು ಇನ್ಸ್ಟ್ರೂಮೆಂಟ್ಸ್ಗಳಾಗಲಿ, ಅದ್ರ ಕೊಡಬೇಕಾದ್ರೆ ಟ್ರೀಟ್ಮೆಂಟ್ ಆಗಲಿ, ಎಲ್ಲದಕ್ಕೂ ದೊಡ್ಡ ಕೆಲಸ ಆಗಿದೆ. ಎಲ್ಲನೂ ಕಥೆಗೋಸ್ಕರನೇ ಮಾಡಿರೋದು. ಈ ಸಿನಿಮಾನ ಚೆನ್ನಾಗಿ ತಲುಪಿಸಿ ಥಿಯೇಟ್ರಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ DA ಆಗಲಿ ರೀ ರೆಕಾರ್ಡಿಂಗ್ ಆಗಲಿ ಎಲ್ಲ ಥಿಯೇಟ್ರಿಗೋಸ್ಕರನೇ ಕೆಲಸ ಮಾಡಿರೋದು. ಹಾಗಾಗಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಿಮ್ಮ ಸಿನಿಮಾ ಬಗ್ಗೆ ಇದುವರೆಗೂ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ನಮ್ಮ ಇಂಟರ್ವ್ಯೂ ಮಾಡಿ ನಮ್ಮ ವಿಷಯಗಳನ್ನ ಜನರಿಗೆ ತಲುಪಿಸ್ತಾ ಇರೋ ನಿಮಗೂ ಸಹ ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.